असतो मा सद्गमय तमसो मा ज्योतिर्गमय मृत्योर्मामृतंगमय ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ओम शांति शांति शांति। ಯಾವ ಪರಮದಯಾ ನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಆಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರು ಪರಂಪರೆಗೆ ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ ಈ ಪುಣ್ಯ ಕ್ಷೇತ್ರದ ಈ ತಪೋವನದ ಒಡೆಯನಾಗಿರುವಂಥ ನಂಬಿದ ಸಮಸ್ತ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷನಾಗಿರುವಂಥ ಮುಮುಕ್ಷುಗಳ ಪಾಲಿಗೆ ಮೋಕ್ಷವನ್ನೀಯುವ ಮೋಕ್ಷದ ವರಚಿಂತಾಮಣಿಯಾಗಿರುವಂಥ ಮಹಾಮಹಿಮಾಶಾಲಿಯಾದ ಜಗದ್ಗುರು ಕಾಡಸಿದ್ದೇಶ್ವರರನ್ನು ಅವರ ಸದಾವಕಾಲ ಒಡನಾಡಿಗಳಾಗಿರುವಂಥ ಈ ಭಾಗದ ಶ್ರೇಷ್ಠ ಸೂಫಿ ಸಂತರಾಗಿರುವಂಥ ಭಾವೈಕ್ಯದ ಸಂದೇಶವನ್ನು ಬೀರಿರುವಂಥ ಪೂಜ್ಯ ಶ್ರೀ ಹಜರತ್ ಪೀರ್ ಸಾಹೇಬರನ್ನು ಹಜರತ್ ವಡಗೇರಿ ಸಾಹೇಬರನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಈ ಗ್ರಂಥದ ಕರ್ತೃಗಳಾಗಿರುವಂಥ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವಂಥ ಈ ದೇವಸ್ಥಾನದ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ ಇವತ್ತಿನ ದಾಸೋಹ ಸೇವೆಯನ್ನು ವಹಿಸಿಕೊಂಡಿರುವಂಥ ದಾಸೋಹ ಮೂರ್ತಿಗಳಾದ ಸನ್ಮಾನ್ಯ ಶ್ರೀ ನಾರಾಯಣ ರಾಮು ವೀರರವರಿಗೂ ಹಾಗೂ ಬಸಪ್ಪ ಮಲ್ಲಪ್ಪ ಕೋಷ್ಟಿಯವರಿಗೂ ಶರಣೆಂದು ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಸದಾವಕಾಲ ತನು ಮನ ಧನ ಸಮರ್ಪಿಸಿ ಸೇವೆಯನ್ನು ಮಾಡ್ತಾ ಇರುವ ಸಮಸ್ತ ಎಲ್ಲ ಸೇವಕರಿಗೂ ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೂ ಮಹಾನುಭಾವರಿಗೂ ಆಧ್ಯಾತ್ಮ ಜಿಜ್ಞಾಸುಗಳಿಗೂ ಸಂಗೀತ ಬಳಗದ ಎಲ್ಲ ಕಲಾವಿದರಿಗೂ ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಎಲ್ಲ ಸಮಸ್ತ ತಾಯಂದಿರಿಗೂ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ,
ಪರಮ ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ನಮ್ಮ ಆಯುಷ್ಯದಲ್ಲಿ ಒದಗಿ ಬಂದಿರುವಂಥ ಈ ಸುಸಮಯದಲ್ಲಿ ದಿನಾಲು ಸಾಯಂಕಾಲ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ಗುರುರಾಯನ ಅನುಗ್ರಹದಿಂದ ನಿಮ್ಮೆಲ್ಲರ ಮುಂದೆ ನುಡಿ ನೈವೇದ್ಯವನ್ನು ಮಾಡ್ತಾ ಬಂದಿದ್ದೇವೆ. ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ, ಚಿಂತನದ ಅವಕಾಶ ಪರಮಾತ್ಮ ಒದಗಿಸಿದ್ದು. ಮುಂದಿನ ದಿನಮಾನಗಳಲ್ಲಿ ಇಂಥ ಅವಕಾಶ ನನಗಾಗಲಿ ನಿಮಗಾಗಲಿ ದೊರೀತದೋನೋ ಇಲ್ಲೋ ಗೊತ್ತಿಲ್ಲ, ಪರಮಾತ್ಮನಿಗೆ ಮಾತ್ರ ಗೊತ್ತು. ಪುಣ್ಯಾತ್ಮರೇ, ನಾವು ನಿನ್ನಿನ ದಿವಸ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಅತ್ಯಂತ ಹಿತಕರವಾಗಿರುವಂಥ ಉಪದೇಶವನ್ನು ಚಿಂತನೆ ಮಾಡ್ತಾ ಬಂದಿದ್ದೆವು. ಅದ್ಯಾವುದು ಅಂತ ಕೇಳಿದರೆ, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅನ್ನುವ ಮಾತು. ಇಹದಲ್ಲಿ ಅಂತಂದರೆ ನಮ್ಮ ಆಯುಷ್ಯ ಇರುವ ಪರ್ಯಂತರ, ದೇಹದಲ್ಲಿ ಶ್ವಾಸ ಇರುವ ಪರ್ಯಂತರ ಅಪ್ಪ ಮನಸ್ಸಿಗೆ ಬಂದಂತೆ ನಡೆಯದಿರು ಅನ್ನುವ ಮಾತು. ಆ ಹಿನ್ನೆಲೆಯಲ್ಲಿ ಮನಸ್ಸಂದ್ರೇನು ಎಲ್ಲ ಬಹಳಷ್ಟು ಚಿಂತನೆ ಮಾಡ್ಕೊಂಡು ಬಂದೀವಿ. ಮತ್ತೊಮ್ಮೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಮನಸ್ಸಿನ ಸ್ವಭಾವ ಏನು ಅನ್ನೋದನ್ನು ಚಿಂತನೆ ಮಾಡೋಣ. ಆ ಮನಸ್ಸನ್ನು ನಿಯಂತ್ರಿಸುವಂಥ ಉಪಾಯಗಳೇನು ಅನ್ನೋ ಬಗ್ಗೆ ಇವತ್ತು ಚಿಂತನೆ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದು ಅಧ್ಯಾತ್ಮದೊಳಗೆ ಬಹಳ ಮುಖ್ಯವಾಗಿರುವಂಥ ವಿಷಯ. ಇದು ಈ ಮನಸ್ಸಿನ ಬಗ್ಗೆ ನಿನ್ನೆ ಇವತ್ತು ಏನು ನಡೆದದ ಬಹಳ ಮುಖ್ಯವಾಗಿರುವಂಥ ವಿಷಯ. ಇದು ಯಾಕೆ ಅಂತ ಕೇಳಿದರೆ, ನಮ್ಮ ದುಃಖಕ್ಕೂ ಮನಸ್ಸೇ ಕಾರಣ ಆಗಿದೆ, ನಮಗೆ ಸುಖಕ್ಕೂ ಮನಸ್ಸೇ ಕಾರಣ, ಬಂಧನಕ್ಕೂ ಮನಸ್ಸೇ ಕಾರಣ, ಇನ್ನು ಮ್ಯಾಲ ಆಗುವ ಮುಕ್ತಿಗೂ ಮನಸ್ಸೇ ಕಾರಣ. ಹಾಗಾಗಿ ಮನಸ್ಸಿನ ಬಗ್ಗೆ ಬಹಳ ಸುಂದರವಾದಂಥ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ಸ್ವಲ್ಪ ನೆನಪಿಗೆ ತಗೊಳ್ಳೋಣ. ಒಂದು ಉಪನಿಷತ್ತದ, ಆ ಉಪನಿಷತ್ತಿನೊಳಗೆ ಮನಸ್ಸೇ ಎಲ್ಲಕ್ಕೂ ಕಾರಣ ಅನ್ನೋ ಬಗ್ಗೆ ಬರೆದಿದ್ದಾರೆ. ಒಂದು ಮಂತ್ರದ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿ ಬಹಳ ಅದ್ಭುತವಾದ ಮಾತು. ಮನೋವಿಜ್ಞಾನಿಗಳು ಸಹಿತ ಇದನ್ನು ಒಪ್ಪುವಂಥ ಮಾತನ್ನು ನಮ್ಮ ಋಷಿಮುನಿಗಳು ಹೇಳ್ಕೊಂಡು ಬಂದಿದ್ದಾರೆ. ಬಹಳ ಮನರಂಜನೆಗೆ ಅವಕಾಶ ಲಕ್ಷ್ಯ ಕೊಡಬೇಡ್ರಿ, ಬಹಳ ಮುಖ್ಯವಾದ ವಿಷಯ. ಮನಯೇವ ಮನುಷ್ಯಾಣಾಂ. ನೋಡಿ, ಎಲ್ಲ ಮನುಷ್ಯರಿಗೆ ಮನಸ್ಸೇ, ಮನಯೇವ ಮನುಷ್ಯಾಣಾಂ ಕಾರಣಂ, ಮನಸ್ಸೇ ಕಾರಣ ಆಗೈತೆ ಅಂತ. ಕಾರಣಂ ಬಂಧ ಮೋಕ್ಷಯೋ. ಅಪ್ಪ, ನಿನ್ನ ಮನಸ್ಸೇ ನಿನಗ ಬಂಧನಕ್ಕೆ ಕಾರಣ ಆಗೈತಿ. ಇನ್ನು ಮ್ಯಾಲತ್ತ ನಿನ್ನ ಮನಸ್ಸೇ ನಿನಗೆ ಮುಕ್ತಿಗೂ ಕಾರಣ ಆಗ್ತದೆ, ನೀ ಸಾಧನೆ ಮಾಡಿದರೆ. ಹಂಗಾರೆ ಬಂಧನಕ್ಕೆ ಕಾರಣವಾದ ಮನಸ್ಸು ಯಾವುದು?
ಮುಕ್ತಿಗೆ ಕಾರಣವಾಗುವ ಮನಸ್ಸು ಯಾವುದು ಅಂತ ಕೇಳಿದರೆ ಮುಂದಿನ ಭಾಗದೊಳಗೆ ಅದಕ್ಕೆ ಉಪನಿಷತ್ತಿನೊಳಗೆ ಉತ್ತರ ಹೇಳಿದ್ದಾರೆ. ಬಂಧಾಯ ವಿಷಯಾಸಕ್ತಂ ಮುಕ್ತೈರ್ ನಿರ್ವಿಷಯಂ ಸ್ಮೃತಂ ಅಂತ ಹೇಳಿ ಬಹಳ ಅದ್ಭುತ ಮಾತ. ವಿಷಯಗಳಲ್ಲಿ ಆಸಕ್ತವಾದಂಥ ನಿನ್ನ ಮನಸ್ಸು ನಿನ್ನ ಬಂಧನಕ್ಕೆ ಕಾರಣವಾಗಿದೆ. ನೀ ಪ್ರಯತ್ನದಿಂದ ನಿನ್ನ ಮನಸ್ಸನ್ನು ನಿರ್ವಿಷಯಗೊಳಿಸಿದಿ ಅಂತಂದ್ರೆ ಅದು ನಿನ್ನ ಮುಕ್ತಿಗೆ ಕಾರಣವಾಗುತ್ತದೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಕಾರಣ. ಬಂಧಾಯ ವಿಷಯಾಸಕ್ತಂ, ಬಂಧಕ್ಕೆ ಕಾರಣವಾದ ಮನಸ್ಸು ಅದು ವಿಷಯಗಳಲ್ಲಿ ಆಸಕ್ತವಾದಂಥ ಮನಸ್ಸು, ಬಹಿರ್ಮುಖವಾದಂಥ ಮನಸ್ಸು, ಆತ್ಮವಿಮುಖವಾದಂಥ ಮನಸ್ಸು, ಅಧರ್ಮದ ಕಡೆಗೆ ಹರಿಯುವಂಥ ಮನಸ್ಸು. ಮುಕ್ತೈರ್, ಮುಕ್ತಿಗೆ ಕಾರಣವಾದ ಮನಸ್ಸು ಯಾವುದ್ರಿ? ನಿರ್ವಿಷಯಂ ಸ್ಮೃತಂ, ನಿರ್ವಿಷಯವಾದಂಥ ಮನಸ್ಸು. ವಿಷಯದ ಆಸಕ್ತಿಯನ್ನು ಕಳಕೊಂಡು ಅಂತರ್ಮುಖವಾದಂಥ ಮನಸ್ಸು, ಪರಮಾತ್ಮನ ಕಡೆ ಮುಖ ಮಾಡಿದ ಮನಸ್ಸು, ಎಲ್ಲ ವಾಸನೆಗಳನ್ನು ಕಳ್ಕೊಂಡಂಥ ಮನಸ್ಸು ಅದು ಮುಕ್ತಿಗೆ ಕಾರಣ. ಅದಕ್ಕೆ ಮನಸ್ಸಿಗೆ ಬಂದಂತೆ ನಡೆಯದಿರು. ಇದು ಉಪನಿಷತ್ಕಾರ ಹೇಳಿದರೆ ಎಲ್ಲ ಮಹಾತ್ಮರ ಗುರಿ ಹಂಗದ ನೋಡ್ರಿ. ಹೇಳುವ ವ್ಯಕ್ತಿಗಳು ಬೇರೆ, ಭಾಷಾ ಬೇರೆ, ಆದರೆ ಹೇಳುವ ವಿಷಯ ಒಂದೇ ಅದ, ಒಂದೇ ಅದ. ನೀವು ಅನ್ಬೋದು ಏನ್ರಿ ಮನಸ್ಸಾರ ನಮಗೂ ನಿಮಗೂ ಒಂದೇ ಐತಿ. ನನಗೂ ಮನಸ್ಸು ಒಂದೇ ಅದ, ನಿಮಗೆಲ್ಲರಿಗೂ ಒಂದೊಂದು, ಒಬ್ಬೊಬ್ಬರಿಗೂ ಒಂದೊಂದು ಮನಸ್ಸು ಅದ. ಇರುವಂಥ ಒಂದೇ ಒಂದು ಮನಸ್ಸು ಅದು ಒಂದಕ್ಕೆ ಕಾರಣ ಆಗಬೇಕಾಗಿತ್ತು. ಬಂಧನಕ್ಕರ ಕಾರಣ ಆಗಬೇಕು, ಬೇಡ ಮುಕ್ತಿಗಾರ ಕಾರಣ ಆಗಬೇಕು. ಒಂದೇ ಮನಸ್ಸು ಎರಡಕ್ಕೂ ಕಾರಣ ಹೆಂಗಾಕತ್ರಿ ಅಂತ ಅಂದ್ರೆ ಅದು ಬರ್ತೈತೆ. ಅದು ಮನಸ್ಸು ಒಂದೇ ಮನಸ್ಸು ಅಂತೀರಿ, ಅದು ನಮಗೆ ಬಂಧನ ಮಾಡೈತಿ ಅಂತಾರ ಅಂದರೆ ಬೇಡ, ಇಲ್ಲ ಮುಕ್ತಿಗ್ಯಾರ ಸಾಧನ ಆಕತಿ ಅಂತ ಅನ್ರಿ. ಒಂದೇ ಮನಸ್ಸ ಬಂಧನಕ್ಕೂ ಕಾರಣ ಆಗೈತಿ, ಮುಕ್ತಿಗೂ ಕಾರಣ ಆಗೈತಿ ಅಂತೀರಿ. ಅದು ಹ್ಯಾಂಗ ಅಂತ ಅಂದ್ರೆ ನೀವು ಎಲ್ಲರೂ ಮನ್ಯಾನವರು ಊರಿಗೆ ಹೋಗುವಾಗ ಮನೆಗೆ ಕೀಲಿ ಹಾಕಿ ಹೋಗ್ತೀರಿ, ಗೊತ್ತದ? ಕೀಲಿ ಹಾಕಿ ಹೋಗ್ತಿರ್ತಿರಲ್ಲ, ಕೀಲಿ ಹಾಕಿ ಅದಕ್ಕೆ ಕೈ ಇರ್ತೈತಿಲ್ಲ, ಕೈ ಇರ್ತೈತಿಲ್ಲ, ಅದು ಒಂದೇ ಕೈಯ ನೀವು ಅದನ್ನು ಕೀಲಿ ಕುಂಡ್ರಿಸಿ ಎಡಕ್ಕೆ ತಿರುಗಿಸಿದ್ರಿ ಅಂತಂದ್ರೆ ಕೀಲಿ ಕುಂಡಿರ್ತತಿ, ಬಲಕ್ಕೆ ತಿರುಗಿಸಿದ್ರಿ ಅಂತಂದ್ರೆ ಖುಲ್ಲ ಆಗ್ತತಿ. ಒಂದೇ ಕೈ ಕೀಲಿ ಕುಂಡ್ರಸಾಕೊಂದು ಬೇರೆ, ಅದನ್ನ ಖುಲ್ಲ ಮಾಡಕ್ಕೊಂದು ಬೇರೆ ಏನಾರದ ಒಂದ. ಇನ್ನೇನು ಎಡಕ್ಕೆ ತಿರುಗಿಸಿದ್ರಿ ಅಂತಂದ್ರೆ ಕೀಲಿ ಕುಂತು ಬಿಡ್ತತಿ, ಬಲಕ್ಕೆ ತಿರುಗಿಸಿದ್ರಿ ಅಂತಂದ್ರೆ ಕೀಲಿ ಖುಲ್ಲ ಆಗ್ತತಿ. ಹೆಂಗೋ ಹಂಗ ನಿಮ್ಮ ಮನಸ್ಸನ್ನ ಬಂದಾಂಗ ಬಹಿರ್ಮುಖವಾಗಿ ಹರಿಬಿಟ್ರಿ ಅಂತಂದ್ರೆ ಬಂಧಕ್ಕೆ ಕಾರಣ ಆಕತಿ. ಪ್ರಯತ್ನ ಮಾಡಿ ಅಂತರ್ಮುಖ ಮಾಡಿದ್ರಿ ಅಂದ್ರೆ ಮುಕ್ತಿಗೆ ಕಾರಣ ಆಗತೈತಿ. ಒಂದೇ ಮನಸ್ಸು. ಅದನ್ನ ಒಬ್ಬ ಶರಣ ಬರೀತಾನೆ. ಶರಣ ಏನು ಬರೀತಾನೋ ಅಂತ ಕೇಳಿದ್ರೆ, ನಾವು ಸುಖಿಗಳು ಆಗುವುದು ಮನಸ್ಸಿನಿಂದನ, ದುಃಖಿಗಳು ಆಗುವುದು ಮನಸ್ಸಿನಿಂದನ, ನಾವು ಸಂಸಾರಿಗಳು ಆಗುವುದು ಮನಸ್ಸಿನಿಂದನ, ನಾವು ಜ್ಞಾನಿಗಳು ಆಗುವುದು ಮನಸ್ಸಿನಿಂದನ,
ನಾವು ಜೀವನ್ಮುಕ್ತರಾಗುವುದು ಮನಸ್ಸಿನಿಂದನ ವಿದೇಹ ಮುಕ್ತರಾಗುವುದು ಮನಸ್ಸಿನಿಂದನ. ಒಟ್ಟು ನಿಮಗೆ ಹೇಳ್ತೀನಿ, ಮನಸ್ಸೇ ಎಲ್ಲಕ್ಕೂ ಕಾರಣ. ಅದ್ಭುತ ವಿಜ್ಞಾನ ಇದು. ಒಬ್ಬ ಶರಣ ರೀ, ಒಬ್ಬ ಶರಣ, ಸಾಲಿ ಮಾರಿ ನೋಡದ ಶರಣ. ಬಸವಣ್ಣವರಲ್ಲಿ ಸೇವಾ ಮಾಡಾಕ ಬಂದು ಅನುಭವ ಮಂಟಪದೊಳಗೆ ದಿನಾಲು ಶ್ರವಣ ಮಾಡಿ ಬರೆದಂಥ ಒಂದು ವಚನ, ಶರಣನ ವಚನ. ಎಷ್ಟು ಅದ್ಭುತವಾಗಿ ಬರೀತಾನೆ ಅಂತ ಕೇಳಿದರೆ, ಎಲ್ಲಕ್ಕೂ ಮನಸ್ಸೇ ಕಾರಣ ನೋಡು ಅಂತ ನಾವು ಮನೋವಿಜ್ಞಾನಿಗಳು ಸಹಿತ ತಲೆಬಾಗಬೇಕು ಅವನು ಮುಂದೆ. ಅಂಥ ಮಾತು ಬರೀತಾನೆ. ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಪಂಚೇಂದ್ರಿಯಗಳಲ್ಲಿ ಕೀಳು ಮನಮುಗೊಂಡು ಸುಳಿವಾತನೇ ದುಃಖಿ. ಮನವು ಅಂತರ್ಮುಖವಾಗಲು ಅವಿರಳ ಜ್ಞಾನಿ. ಮನವು ಬಹಿರ್ಮುಖವಾದೊಡೆ ಮಾಯಾ ಪ್ರಪಂಚಿ. ಮನವು ಮಹದಲ್ಲಿ ನಿಂದಿರಲ್ ಜೀವನ್ಮುಕ್ತ. ಮನೋರ್ಲಯವಾದೊಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು ಅಂತ ಶರಣ ಆದಯ್ಯ, ಒಬ್ಬ ಆದಯ್ಯ ಅಂತ ಅವನ ಹೆಸರು ಬರೀತಾನೆ. ಎಷ್ಟು ಅದ್ಭುತ. ಅವನೇಂತಾನು, ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಜಗತ್ತಿನೊಳಗೆ ಸುಖಿ ಯಾರು? ದೊಡ್ಡ ಮನೆ ಇದ್ದವರೇ ಅಲ್ಲ, ಕೋಟ್ಯಾಧೀಶರೇ ಅಲ್ಲ, ಬಹಳಷ್ಟು ಬಂಗಾರ ಸಂಪಾದನೆ ಮಾಡಿದವರು ಅಲ್ಲ. ಸುಖಿ ಯಾರು? ಇದು ಮನೋವಿಜ್ಞಾನ. ಒಪ್ಪಬೇಕದನ್ನು. ಹೇಳ್ತಾನವ, ಎಲ್ಲ ಇಂದ್ರಿಯಗಳ ಮುಖಾಂತರ ಹೊರಗೆ ಹರಿಯುವಂಥ ಮನಸ್ಸನ್ನ ಜಗ್ಗಿ ತಂದು ಒಂದು ಸಾಧನೆ ಮುಖಾಂತರ ಯಾವ ಪರಮಾತ್ಮನಲ್ಲಿ ನಿಲ್ಲಿಸ್ತಾನೋ ಅವನೇ ಸುಖಿ. ಯಾವ ಮನಸ್ಸನ್ನ ಮನಸ್ಸಿಗೆ ಬಂದಂಗೆ ಹರಿಬಿಟ್ಟಾನೋ ಅವನೇ ದುಃಖಿ. ಸದಾ ಅಳತಿರ್ತಾನವ. ಸಂಪತ್ತು ಬೇಕಾದಟ್ಟಿರಲಿ, ಮನಸ್ಸು ಚಂಚಲಿತ್ತು ಅಂತಂದ್ರೆ, ಮನಸ್ಸು ಹರಿತಿತ್ತು ಅಂತಂದ್ರೆ ಬರೀ ಅಳ್ತಿರ್ತಾನೆ, ಉಸಿರು ಹಾಕ್ತಿರ್ತಾನೆ, ಅಯ್ಯೋ ಅಯ್ಯೋ ಅಂತಿರ್ತಾನ, ದುಃಖಿ. ಮನವು ಅಂತರ್ಮುಖವಾಗಲು, ಮನಸ್ಸು ಆತ್ಮ ಕಡೆ ಮುಖ ಮಾಡಿತ್ತು ಅಂತಂದ್ರೆ ಅವಿರಳ ಜ್ಞಾನಿ. ಮನಸ್ಸು ಬಹಿರ್ಮುಖ ಆಗಿತ್ತು ಅಂತಂದ್ರೆ ಬರೀ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಕೀರ್ತಿ ವಾರ್ತೆ ಈ ಕಡೆ ಆಗಿತ್ತು ಅಂತಂದ್ರೆ ಮಾಯಾ ಪ್ರಪಂಚಿ. ಅವ ಮಾಯಾ ಪ್ರಪಂಚಿ. ಮನಸ್ಸು ಪರಮಾತ್ಮನಲ್ಲಿ ನಿಂತಿತ್ತು ಅಂತಂದ್ರೆ ಅವ ಜೀವನ್ ಮುಕ್ತ. ಪ್ರಾರಬ್ಧ ಮುಗಿದ ಬಳಿಕ ಮನಸ್ಸು ಲಯ ಆಗಿ ಬಿಡ್ತತಿ. ಪಣತಿ ಒಳಗಿನ ಎಣ್ಣೆ ಮುಗಿದ ಕೂಡಲಿ ದೀಪ ಹೆಂಗ ಶಾಂತ ಆಕೈತ್ಲ, ಹಂಗ ಪ್ರಾರಬ್ಧ ಕರ್ಮ ಮುಗಿದ ಬಳಿಕ ಮನಸ್ಸು ಲೀನ್ ಆಗಿ ಬಿಡ್ತತಿ. ಇದಕ್ಕೆ ವಿದೇಹ ಮುಕ್ತಿ ಅಂತ ಕರೀತಾರೆ. ಒಟ್ಟ ಮನಸ್ಸನ್ನ ಅವಲಂಬನೆ ಮಾಡೈತಿ. ಅದಕ್ಕೆ ನಿಜಗುಂಡ್ರು ಇವೆಲ್ಲ ಮಾತು ಮನಸ್ಸಿನಲ್ಲಿಟ್ಟುಕೊಂಡು ನಮಗೆ ಅಗದಿ ಕಠಿಣ ಮಾಡಿ ಹೇಳಬಾರ್ದಂತ ಹೇಳಿ, ಯಪ್ಪ ಮನಸ್ಸಿಗೆ ಬಂದಂತೆ ನಡೆಯಲಿ. ಇದ ಮಾತಿನಾಗ ಇವೆಲ್ಲ ಅದಾವ. ಸದ್ಗುರುನಾಥ ಮಹಾರಾಜ ಕಿ. ಏನ್ ಹೇಳಕತ್ತಿದ್ದೀವ್ರಿ? ನೋಡೋಣ ಒಬ್ಬರು ಯಾರಲ್ಲ ಇದ ಮಾತಿಗೆ ನೀವು ಬಿಟ್ಟಿದ್ರಿ ಅಂತ ಹೇಳ್ತಾರೆ.
ಆಯ್ತು. ಅಂತೂ ಒಟ್ಟಾರೆ ಎಲ್ಲ ಸಾಧನೆಗಳು ಮನಸ್ಸನ್ನೇ ಅವಲಂಬಿಸಿರುವುದರಿಂದ ಮನಸ್ಸಿನ ವಿಶ್ಲೇಷಣೆ ಬಹಳ ಮುಖ್ಯವಾದದ್ದು. ಅದಕ್ಕೆ ನಿಜಗೊಂಡ್ರು ಮನಸ್ಸಿಗೆ ಬಂದಂತೆ ನಡೆಯದಿರು. ಇಷ್ಟು ಸುಲಭವಾಗಿ ನಮಗೆ ಈ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಹಂಗಾರೆ ಇನ್ನು ಮನಸ್ಸಿನ ಸ್ವಭಾವದ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಮನಸ್ಸಿನ ಸಹಜ ಸ್ವಭಾವ ಏನತಿ ಅಂತ ಕೇಳಿದರೆ ಅದು ಕೆಳಮುಖವಾಗಿ ಬಹಿರ್ಮುಖವಾಗಿ ಅಧರ್ಮದ ಕಡೆನೇ ಹರಿಯುವುದು ಅದರ ಸಹಜ ಸ್ವಭಾವ. ಹುಟ್ಟು ಗುಣ ಅಂತಾರಲ್ಲ, ಮನಸ್ಸಿನ ಸ್ವಭಾವ ಇದು. ಅದು ಹೆಂಗೆ ಅಂತಂದ್ರೆ ನೀರಿನಂಗೆ. ನೀರಿನ ಸ್ವಭಾವ ಅದ ನೋಡ್ರಿ. ನೀವು ಒಂದು ಕೊಡ ನೀರ ಧಬಾ ಧಬಾ ಸುರುವಿದ್ರಿ ಅಂತಂದ್ರೆ ಆ ನೀರ ಯಾವ ಕಡೆ ಹರಿದು ಹೋಗ್ತೈತೆ ಅಂತೀರಿ ನೀವು? ಕೆಳಗಡೆನೆ ಇಳು ಇದ್ದ ಕಡೆನೆ ಅದು ಹರಿದು ಹೋಗ್ತತಿ. ಅದು ನೀರಿನ ಸಹಜ ಸ್ವಭಾವ. ಕೆಳಮುಖವಾಗಿ ಹರಿಯುವುದು, ಇಳುಕಲಿ ಇದ್ದಲ್ಲಿ ಹರಿಯುವುದು ಅದರದ್ದು ಸಹಜ ಸ್ವಭಾವ. ಹಂಗ ಮನಸ್ಸಿಂದು ನಾವು ಹುಟ್ಟಿದಾಗಿನಿಂದ ಅದು ಮನಸ್ಸಿನ ಸ್ವಭಾವ ಏನು ಅಂತ ಕೇಳಿದರೆ ಸಹಜವಾಗಿ ಬಹಿರ್ಮುಖ ಆಗುವುದು. ಹೊರಗಿನ ರೂಪ ನೋಡುವುದು, ಹೊರಗಿನ ಶಬ್ದ ಕೇಳುವುದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯಗಳದಾವು. ಹೊರಗದಾವು ಸುಂದರವಾದ ರೂಪ, ಸುಂದರವಾದ ಶಬ್ದ, ಮೃಷ್ಟಾನ್ನ ಭೋಜನ, ಇವೆಲ್ಲ ಏನದಾವಲ್ಲ ಈ ಕಡೆನೇ ನಮ್ಮ ಮನಸ್ಸು ಸಹಜವಾಗಿ ಹರಿತೈತಿ. ಅದರ ಹುಟ್ಟು ಗುಣ ಅದು, ಅದರ ಸ್ವಭಾವ ಅದು. ಅದಕ್ಕೇನು ಮಾಡೋಕ್ಕಾಗಂಗಿಲ್ಲ. ಹೆಂಗೆ ನೀರಿಂದು ಕೆಳಮುಖವಾಗಿ ಹರಿಯುವುದು ಅದರ ಸಹಜ ಸ್ವಭಾವ. ಇನ್ನು ನಾವು ಕೃಷಿ ಮಾಡಬೇಕು ಅಂತಿದ್ರಿ ಅಂತಂದ್ರೆ ಈಗ ಹೊಳಿ ಹರಿದು ಹೋಗ್ತಿರ್ತೈತಿಪ್ಪ. ಹಂಗೆ ಹೊಳಿ ಹರಿದು ಹೋಗ್ತಿರ್ತೈತಿ. ಬಾಮ್ಯಾಗ ಕೆಳಗಡೆ ನೀರು ಇರ್ತೈತಿ. ನಮಗೆ ನೀರರ ಮ್ಯಾಲ ಬೇಕಾಗ್ಯಾವ, ಹೊಳಿಯರ ದೂರ ಐತಿ, ನಮಗೆ ನೀರು ಬೇಕಾಗೈತಿ ಏನಪ್ಪ. ಅದು ಸಹಜವಾಗಿ ಕೆಳಮುಖವಾಗಿ ಹರಿತಿರ್ತೈತಿ. ಹಂಗಾರ ಅದನ್ನ ನೀರ ಹರಿಯುವುದು ಹಂಗ ಬಿಟ್ರೆ ನಮಗೆ ಕೃಷಿ ಮಾಡೋಕ್ಕಾಗಂಗಿಲ್ಲ, ಸೇತಿಗೆ ಮಾಡೋಕ್ಕಾಗಂಗಿಲ್ಲ. ಅವಾಗ ನಾವು ಏನು ಮಾಡಬೇಕಾಗತ್ತಿ? ಪ್ರಯತ್ನ ಮಾಡಿ ಕೆಳಗಡೆ ಹರಿಯುವಂಥ ನೀರನ್ನು ನಾವು ನಮಗೆ ಎಲ್ಲಿ ಬೇಕು ಅಲ್ಲಿ ತಂದು ಒಗೆಯುವ ವ್ಯವಸ್ಥೆ, ಮೇಲ್ಮುಖವಾಗಿ ನೀರನ್ನು ತರುವ ವ್ಯವಸ್ಥೆ ನೀವು ಎಲ್ಲ ರೈತರು ಮಾಡ್ತೀರಿ. ರಗಡೆ ಇಲ್ಲೆಲ್ಲ ಮಾಡಿದ್ದೀರಿ. 30 ಕಿಲೋಮೀಟರ್ ಮ್ಯಾಗಿನ ನೀರು ತಂದು ಕ್ಯಾರೆ ನೀವು ಇಲ್ಲೇ ಸಂಗ್ರಹ ಮಾಡಕತ್ತೀರಿ. ಅದು ಪ್ರಯತ್ನ. ಅದು ಇಲ್ಲಾರ ಕೃಷ್ಣಾ ನದಿಯೊಳಗೆ ಹಂಗ ನೀರು ಹರಿದು ಹೋಗ್ತಿತ್ತದು. ಜಗತ್ತು ಹುಟ್ಟಿದಾಗಿನಿಂದ ಹಂಗ ಹರಿದು ಹೊಂಟೈತದು. ಅದನ್ನು ಉಪಯೋಗ ಯಾರು ಮಾಡ್ಕೊಳ್ಳಿಲ್ಲ. ನಂತರದಲ್ಲಿ ನೀವು ಅದರದ್ದು ಉಪಯೋಗ ಮಾಡ್ಕೋಬೇಕಂತ ಪ್ರಯತ್ನ ಮಾಡಿದಿರೋ ಇಲ್ಲೋ? ಬರೇ ಪ್ರಯತ್ನ ಮಾಡಿದರೆ ಬರೇ ಇಲ್ಲ, ಅದಕ್ಕೆ ಮತ್ತೆ ಸಾಧನಗಳು ಬೇಕಲ್ಲ. ಮೊದಲ ನೀರು ತರಬೇಕು ಅನ್ನುವಂಥ ಇಚ್ಛಾ ಬೇಕಾ? ಇಚ್ಛಾಶಕ್ತಿ ಬೇಕಾ? ತರಬೇಕು ಅಂತ ಬರೀ ಇಚ್ಛಾ ಮಾಡಿದ್ರೆ ಬರ್ತದೇನದು? ಅದಕ್ಕೆ ವಿದ್ಯುತ್ ಶಕ್ತಿ ಬೇಕಾ? ಆ ಬಳಿಕ ನಿಮಗೆ ಆ ಮೋಟರ್ ಅಂತಿರಲ್ಲ ನೀವು, ಅವು ಬೇಕಾ? ಆ ಬಳಿಕ ಪೈಪ್ಲೈನ್ ಬೇಕಾ? ಇವೆಲ್ಲ ಮಾಡಿದ ಬಳಿಕ ನೀವು ಕೆಳಮುಖವಾಗಿ ಹರಿಯುವಂಥ ನೀರನ್ನು ಅದನ್ನು ಮೇಲ್ಮುಖವಾಗಿ ನೀವು ಹೆಂಗೆ ತರಾಕ ಸಾಧ್ಯ ಅದನೋ, ನಿಮಗೆ ಎಲ್ಲಿ ಬೇಕು ಅಲ್ಲೇ ಅದನ್ನು ತಂದು ಕೃಷಿ ಮಾಡಕ್ಕೆ ಹೆಂಗೆ ಸಾಧ್ಯ ಅದನೋ ಅದರಂತೆ ನೀವು ಆಧ್ಯಾತ್ಮಿಕ ಕೃಷಿ ಮಾಡಬೇಕು ಅಂತಿದ್ರಿ ಅಂತಂದ್ರೆ, ಈ ಅಧ್ಯಾತ್ಮ ಅನ್ನೋದು ಕೂಡ ಒಂದು ಸೇತಿಗೆ. ಇದೊಂದು ಕೃಷಿ. ಅದನ್ನು ಸರ್ಪಭೂಷಣರು ಬಹಳ ಚಂದ ಹೇಳ್ತಾರೆ. ಶರೀರವೆಂತೆಂಬುವ ಹೊಲನೆ ಹಸನ ಮಾಡಿ ಪರತತ್ವದ ಬೆಳೆಯನೆ ಬೆಳೆದುಣ್ಣೀರೋ ಅಂತಾರ. ಎಂಥ ಇದು ಅಧ್ಯಾತ್ಮ ಪ್ರವಚನ ಅಂದ್ರೇನು? ಅಧ್ಯಾತ್ಮದ ಕೃಷಿ ಇದು. ಇಲ್ಲಿ ಕೇಳಿ ಮನೆಗೆ ಹೋಗಿ ಸಾಧನೆ ಮಾಡೋದದ.
ಹೊರಗಿನ ಕೃಷಿ ಮಾಡಬೇಕಾದ್ರೆ ಕೆಳಗೆ ಹರಿಯುವಂಥ ನೀರನ್ನು ಪ್ರಯತ್ನ ಮಾಡಿ ನೀವು ಹೆಂಗೆ ಮ್ಯಾಲ ತಂದು ಕೃಷಿ ಮಾಡ್ತೀರೋ ಹಂಗೆ ಬಹಿರ್ಮುಖವಾಗಿ ಹರಿಯುವಂಥ ಮನಸ್ಸನ್ನು, ನೀರು ಇದ್ದಿದ್ದಿಲ್ಲ ಅಂತಂದ್ರೆ ಕೃಷಿ ಮಾಡೋಕ್ಕಾಗಂಗಿಲ್ಲ, ಮನಸ್ಸು ಇರಲಿಲ್ಲ ಅಂತಂದ್ರೆ ಅಧ್ಯಾತ್ಮದ ಕೃಷಿ ಆಗಂಗಿಲ್ಲ. ಅಧ್ಯಾತ್ಮದ ಕೃಷಿ ಆಗಂಗಿಲ್ಲ. ಮನಸ್ಸು ಬೇಕೇ ನಮಗೆ. ಮನಸ್ಸು ಸಾಧನ, ಬಂಧಕ್ಕೂ ಸಾಧನ, ಮುಕ್ತಿಗೆ ಸಾಧನ ಅಂದಾರಲ್ಲ, ಬೇಕು. ಆದರೆ ಇಲ್ಲಿ ಪ್ರಯತ್ನದ ಕೆಳಮುಖವಾಗಿ ಹರಿಯುವಂಥ ಮನಸ್ಸನ್ನ, ಬಹಿರ್ಮುಖವಾಗಿ ಹರಿಯುವಂಥ ಮನಸ್ಸನ್ನ, ಅಧರ್ಮದ ಕಡೆ ಹರಿಯುವಂಥ ಸಹಜವಾದ ಮನಸ್ಸನ್ನ ನೀವು ಸಾಧನೆ ಮುಖಾಂತರ ಅದನ್ನ ಅಂತರ್ಮುಖವನ್ನಾಗಿ ಮಾಡಬೇಕು. ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಾಗಿತ್ತಂದ್ರೆ ಕರೆಂಟ್ ಹೆಂಗದಲ್ಲ, ವಿದ್ಯುತ್ ಶಕ್ತಿ ಹಂಗೆ ನಿಮ್ಮಲ್ಲಿ ಸಂಕಲ್ಪದ ಶಕ್ತಿ ಬೇಕು. ಈ ಜನ್ಮದೊಳಗೆ ನಾ ಸಾಧನೆ ಮಾಡಿ ಉದ್ಧಾರ ಆಗೇ ತೀರ್ತನು ಅನ್ನುವಂಥ ದೃಢವಾದ ಸಂಕಲ್ಪ ಶಕ್ತಿ ಬೇಕು ನಿಮ್ಮಲ್ಲಿ. ಸುಮ್ಮನೆ ಆಗಂಗಿಲ್ಲ. ಹೆಂಗ ಹರಿದು ಹೋಗುವ ನೀರನ್ನು ಈ ಕಡೆ ತಂದು ಒಗಿಲಾಕ ಮೋಟರ್ ಬೇಕಲ್ಲ, ಹಂಗ ನಿಮ್ಮಲ್ಲೇ ಕ್ರಿಯಾಶಕ್ತಿ ಬೇಕು. ವೈರಾಗ್ಯಯುಕ್ತವಾದಂಥ ಕ್ರಿಯಾಶಕ್ತಿ ಬೇಕು. ಮನಸ್ಸನ್ನು ಈ ಕಡೆ ತಿರುಗಿಸಬೇಕಾಗಿತ್ತಂದ್ರೆ ಕ್ರಿಯಾಶಕ್ತಿ ಬೇಕು. ಆ ಬಳಿಕ ಕರೆಂಟ್ ಇದ್ರು, ಮೋಟರ್ ಇದ್ರು, ಪೈಪ್ಲೈನ್ ಹೆಂಗ ಬೇಕಲ್ಲ, ಹಂಗ ನಿಮಗೆ ಮನಸ್ಸನ್ನು ಅಂತರ್ಮುಖವಾಗಿ ಹರಿಸಲಾಕ ನಿಮಗೆ ಒಂದು ಸಾಧನ, ಒಂದು ಸನ್ಮಾರ್ಗದ ಸಾಧನ ಪೈಪ್ಲೈನ್ ಬೇಕು. ಜ್ಞಾನಶಕ್ತಿ ಬೇಕು, ಇಚ್ಛಾಶಕ್ತಿ ಬೇಕು, ಕ್ರಿಯಾಶಕ್ತಿ ಬೇಕು, ಆ ಬಳಿಕ ಸನ್ಮಾರ್ಗದ ಶಕ್ತಿ ಬೇಕು. ಇವೆಲ್ಲ ಶಕ್ತಿಯಿಂದ ನಾವು ಹರಿದು ಹೋಗುವಂಥ ಮನಸ್ಸನ್ನ ಅಂತರ್ಮುಖವನ್ನಾಗಿ ಮಾಡಿಕೊಂಡು ಅಧ್ಯಾತ್ಮದ ಕೃಷಿ ಮಾಡಿ ಪರತತ್ವದ ಬೆಳೆಯನ್ನು ಬೆಳೆದು ಉಂಡು ಮುಕ್ತರಾಗಕ್ಕೆ ಸಾಧ್ಯತೆ. ಅದಕ್ಕೆ ಹೇಳ್ತಾರೆ ನಿಜಗುಂಡ್ರು, ಮನಸ್ಸಿಗೆ ಬಂದಂತೆ ನಡೆಯಲಿರು. ಕೃಷಿ ಅದ, ಕೃಷಿ ಮಾಡು, ಕೃಷಿ ಮಾಡು. ನೀವು ಅಧ್ಯಾತ್ಮದ ಕೃಷಿ ಮಾಡಬೇಕನ್ನವರು ಯೋಗ್ಯ ತತ್ವಜ್ಞಾನಿಯಾದಂಥ ಗುರುವಿನ ಮೊದಲ ಮಾರ್ಗದರ್ಶನ ಪಡಿಬೇಕು. ನೀವು ಪೈಪ್ಲೈನ್ ಮಾಡ್ಬೇಕಾದ್ರೆ ಇಂಜಿನಿಯರ್ನ ಕೇಳಂಗಿಲ್ಲ. ನೀವು ಏನು ನಿಮ್ಮ ಮನುಷ್ಯಗೆ ಬಂದಂಗೆ ಮಾಡ್ತೀರ? ಅವ ಹಾಕಿ ಕೊಡ್ತಾನ, ಲೈನ್ ಹಾಕಿ ಕೊಡ್ತಾನ. ಹಂಗೆ ಒಬ್ಬ ತತ್ವಜ್ಞಾನಿಯಾದಂಥ ಗುರು. ಆ ಬಳಿಕ ಗುರುವಿನ ಕೃಪಾ ಪಡ್ಕೊಂಡ್ರೆ ಮುಗಿಲಿಲ್ಲ. ಗುರುವಿನ ಕೃಪಾ ಅಂದ್ರೆ ಸುಮ್ಮ ಸಾಲ್ಯಾಗ ಹೆಸರು ಹಚ್ಚಿದಂಗೆ ಅಷ್ಟ, ಮುಂದೆ ಸಾಲಿ ಹೋಗ್ಬೇಕಲ್ಲ. ಹೆಸರು ಹಚ್ಚಿ ಬಂದು ಕ್ಯಾರಿ 2 ವರ್ಷ ಕೂತಂತ ಎಷ್ಟನೇ ಅತ್ತ ಅದಿ ಅಂತಂದ್ರೆ 2ನೇ ಅತ್ತ ಅಂದತ್ತ. ಯಾಕೆ ಅಂತೇಳಿ 2 ವರ್ಷ ಆಗಿತ್ತು ನಾ ಹೆಸರು ಹಚ್ಚಿ. ಅದು ಸಾಲಿಗೆ ಹೋಗಿಲ್ಲ ನೀವು. ಹಂಗಾಗಂಗಿಲ್ಲ ಬಂಧುಗಳೇ. ಕೃಷಿ, ಅಧ್ಯಾತ್ಮದ ಕೃಷಿ. ನೀವು ಗುರುವಿನ ಮಾರ್ಗದರ್ಶನದ ಜೊತೆಗೆ ಪ್ರಾರ್ಥನೆ ಮಾಡಬೇಕು. ನೀವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕೇನಂತ? ಹೇ ಪರಮಾತ್ಮ, ನನ್ನ ಮನಸ್ಸು ಮಂಗ್ಯ ಮನಸ್ಸು, ಇದಕ್ಕೆ ವಿವೇಕ ಕೊಡಪ್ಪ ಪರಮಾತ್ಮ. ಇದು ನನಗೆ ಧ್ಯಾನ ಮಾಡಲಿಕ್ಕೆ, ಜ್ಞಾನವನ್ನು ಸಾಧಿಸಲಿಕ್ಕೆ ಅನುಕೂಲ ಆಗುವಂಗೆ ಈ ಮನಸ್ಸಿನ ಮೇಲೆ ನೀನು ಕೃಪಾ ಮಾಡಪ್ಪ, ನನ್ನ ಮೇಲೆ ಕೃಪಾ ಮಾಡಪ್ಪ. ಮನಸ್ಸು ನಾ ಹೇಳಿದಂಗೆ ಕೇಳಿರಬೇಕು, ಮನಸ್ಸು ಹೇಳಿದಂಗೆ ನಾ ಕೇಳುವಂಗೆ ಆಗಬಾರ್ದು ಯಪ್ಪ ಪರಮಾತ್ಮ ಅಂತ ಪ್ರಾರ್ಥನೆ ನಾವು ಒಂದು ದಿವಸ ಮಾಡಿವೇನು? ಖರೆ ಹೇಳ್ರಿ ಪ್ರಾಮಾಣಿಕವಾಗಿ. ನಾವು ಗುಡಿಗೆ ಬರ್ತೀವಿ, ಮಸೂತಿಗೆ ಬರ್ತೀವಿ ಖರೆ. ಹೇ ಪರಮಾತ್ಮ, ಹೇ ಗುರುದೇವ, ನನ್ನ ಮನಸ್ಸು ಮಂಗ್ಯ ಮನಸ್ಸು, ಸಾಧನೆ ಮಾಡುವಂಥ ಇದೊಂದಿಟ್ಟು ಅಂತರ್ಮುಖ ಆಗುವಂಗೆ ಆಶೀರ್ವಾದ ಮಾಡು ಪರಮಾತ್ಮ, ಕೃಪಾ ಮಾಡುವಂತ. ಇದನ್ನೇನಾರು ಬೇಡಿವ ನಾವು? ಇಲ್ಲ. ಏನೇನೋ ಬೇಡ್ತೀವಿ. ಯಪ್ಪ, ಅಧ್ಯಾತ್ಮ ಅಂದ್ರೆ ಕರುಣಿಸನಾಗಿದ್ದಾನೆ ಬೇಡುವೆನ ಭವ, ಬೇರೊಂದು ವರವನೊಲ್ಲೇನು ಮುಕ್ತಿ ದೊರೆವ ಸಾಧನವ ಅಂತ ಮುಮುಕ್ಷು ಒಬ್ಬ ಪರಮಾತ್ಮನಲ್ಲಿ ಮುಕ್ತಿ ದೊರೆಯುವ ಸಾಧನಗಳನ್ನೇ ಹೆಂಗ ಬೇಡ್ತಾನೋ
ಹಂಗ ನಾವು ಪರಮಾತ್ಮನಲ್ಲಿ ನನ್ನ ಮನಸ್ಸು ಅಂತರ್ಮುಖ ಆಗುವಂಗ ಅನುಗ್ರಹ ಮಾಡು ಅಂತ ಬೇಡ್ಕೋಬೇಕಲ್ಪಯಪ್ಪ. ಮನಸ್ಸಿಗೆ ಬಂದಂಗ ನಡೀತೀವಿ. ಹಂಗಾರ ಬೇಡ್ಕೊಂಡಿಲ್ಲೇನು? ಹ್ಯಾಂಗ ಬೇಡ್ಕೋಬೇಕನ್ನೋದು ನಮಗೆ ಕಲಿಸಿಲ್ಲೇನು? ಮಹಾತ್ಮರ ವಚನಗಳನ್ನು ನೀವು ನೋಡಿಲ್ಲೇನು? ಕೇಳ್ರಿ, ಒಬ್ಬ ಶರಣರು ದೇವರ ಹಂತಕ್ಕೆ ಬೇಡ್ಕೋತಾರೆ. ಅವ್ರು ಬೇಡ್ಕೋತಾರಂತ ಹೇಳ್ಯಾರೆ, ಅಟ್ರ ಮೇಲೆ ಬಿಡಬಾರ್ದ್ರಿ. ಮತ್ತು ಅವ್ರು ಬೇಡ್ಕೊಂಡ್ರು, ಅವ್ರು ಉದ್ಧಾರ ಆದ್ರು. ನಾವು ಅವ್ರಂಗ ಬೇಡ್ಕೋಬೇಕಂತ ತಿಳಿಸೋ ಸಲುವಾಗಿ ವಚನಗಳನ್ನು ಹೇಳೋದತಿ. ನೀವು ಎಲ್ಲೇ ಮಸೂತಿಗೆ ಹೋಗಲಿ, ಕಾಡಪ್ಪಜ್ಜ ಅಂತ ಹೋಗಲಿ, ಎಲ್ಲಿ ಹೋಗಲಿ, ಒಂದು ವಚನದ ಕೇಳ್ರಿ. ಯಪ್ಪ, ನನ್ನ ಮನಸ್ಸು ಮಂಗ್ಯ ಮನಸ್ಸು, ಅದು ಮಂಗ್ಯ ಹೆಂಗೆ ಗಿಡ ಹತ್ತೆ ಟೊಂಗಿ ಟೊಂಗಿ ಜಿಗಿದಾಡ್ತೈತಲ್ಲ, ಹಂಗೆ ನನ್ನ ಮನಸ್ಸು ಮಾಡಾಕತ್ತೈತಿ ಅಂತ ಎಷ್ಟು ಚಲೋ ಪ್ರಾರ್ಥನೆ ಮಾಡ್ತಾರೆ. ಕೇಳಿಲ್ಲೇ ಒಂದು ವಚನದ, ಮನವೆಂಬ ಮರ್ಕಟವು, ಮರ್ಕಟ ಅಂದ್ರೆ ಮಂಗ್ಯ ಏನ್ರಿ, ನಮ್ಮ ನಿಮ್ಮ ಮನಸ್ಸು ಮಂಗ್ಯ. ಎಷ್ಟು ಚಂದ ಹೇಳ್ತಾರೆ. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಫಲವನ್ನನುಭವಿಸುತ್ತ ಭವದತ್ತ ಮುಖ ಮಾಡಿದೆ ನೋಡ. ನೋಡಿ, ಮನಸ್ಸು ಭವದ ಕಡೆ ಮುಖ ಮಾಡೈತಿ, ಬಹಿರ್ಮುಖ ಮಾಡೈತಿ, ಅಧರ್ಮದ ಕಡೆ ನಡೆದೈತಿ. ಹೆಂಗೆ ಹೇಳಕತ್ತಾರ ನೋಡಿ, ಭವದತ್ತ ಮುಖ ಮಾಡಿದೆ ನೋಡ. ಮನವೆಂಬ ಮರ್ಕಟವನು ನಿನ್ನ ನೆನಹೆಂಬ ಪಾಶದಿಂದ ಬಿಗಿದು ಎನ್ನ ನುಳಿಹಿಕೊಳ್ಳ ಅಖಂಡೇಶ್ವರ ಅಂತ ದೇವರ ಮುಂದೆ ಕುತ್ಕೊಂಡ ಅತ್ತಾರ ಪಾಯಪ್ಪ ಶರಣರು. ಅತ್ತಾರ ಅಂತ ಎಷ್ಟು ಚಂದ ಹೋಲಿಕೆ ನೋಡ್ರಿ ಅದು. ಮನವೆಂಬ ಮರ್ಕಟವು ಅದೇನು ಮಾಡೈತಿ? ತನುವೆಂಬ ವೃಕ್ಷವನೇರಿ. ಈ ಶರೀರ ಅನ್ನೋದನ್ನ ಒಂದು ಗಿಡ, ಇದನ್ನ ಹತ್ತಿ ಕೂತೈತಿ. ಅದು ಟೊಂಗಿಗಳು ಯಾವಂದ್ರಿ, ನೀವು ಗಿಡಕ್ಕೆ ಟೊಂಗಿ ಅದಾವ ಇಲ್ಲೇ, ಹಂಗೆ ಇದಕ್ಕೆ ಟೊಂಗಿಗಳು. ಕಣ್ಣ ಒಂದು ಟೊಂಗಿ, ಕಿವಿ ಒಂದು ಟೊಂಗಿ, ಕೈ ಒಂದು ಟೊಂಗಿ. ನಮ್ಮಲ್ಲೇನ ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅದಾವಲ್ಲ, ಅವೆಲ್ಲ ಟೊಂಗಿವು. ಶರೀರ ಅನ್ನೋ ಗಿಡದ ಟೊಂಗಿಗಳು. ಆ ಮಂಗ್ಯ ಕಣ್ಣಿನ ಟೊಂಗಿ ಮ್ಯಾಲ ಬಂದು ಕುಂಡಿರ್ತತಿ, ಪರಸ್ತ್ರೀಯರ ರೂಪವನ್ನು ನೋಡ್ತತಿ, ಚೆಲ್ಲಾಟ ಮಾಡ್ತತಿ. ಕಿವಿ ಅನ್ನುವಂಥ ಟೊಂಗಿ ಮ್ಯಾಲ ಬಂದು ಕುಂಡಿರ್ತತಿ, ಅಲ್ಲೇ ಕೇಳಬಾರದು ಶಬ್ದಗಳನ್ನು ಕೇಳ್ತತಿ. ನಾಲಿಗೆ ಅನ್ನುವಂಥ ಟೊಂಗಿ ಮ್ಯಾಲ ಟನ್ನ ಬಂದು ಕುಂಡಿರ್ತತಿ, ಏನಾರ ಬೇಡಾಕತ್ತತಿ. ಕಾಲ ಅನ್ನುವಂಥ ಟೊಂಗಿ ಮ್ಯಾಲ ಬಂದು ಕುಂಡಿರ್ತತಿ, ಎಲ್ಲರ ಕರ್ಕೊಂಡು ಹೋಗ್ಬಿಡ್ತತಿ. ಯಪ್ಪ, ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ, ಶಾಖೆ ಅಂದ್ರೆ ಟೊಂಗಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ. ನಿಮಗೆ ಹೇಳ್ತನು, ಮಲಗಿದ ಕೂಡಲೇ ಎಚ್ಚರಾದ ಬಳಿಕ ಜಿಗದಾಡಕ್ಕೆ ಹತ್ತಿದ್ದು ಪುನಃ ನಿದ್ದೆ ಹತ್ತು ತನಕ ಟೊಂಗಿ ಮ್ಯಾಲ ಜಿಗದಾಡ್ತತಿ. ಹಿಂಗೆ ಜಿಗದಾಡಿ ವಿಷಯಗಳ ಫಲ ಅನುಭವಿಸಲಾಕತ್ತೈತಿ. ರೂಪ, ರಸ, ಗಂಧ, ಕೇಳಬಾರದು ಶಬ್ದ, ಬರೇ ಇದನ್ನ ಗ್ರಹಿಸಲಾಕತ್ತೈತಿ. ಹಿಂಗೆ ಮಾಡಿ ಭವದತ್ತ ಮುಖ ಮಾಡಿದೆ ನೋಡ. ಭವದ ಕಡೆ ಹೊಂಟತಿ, ಅಧರ್ಮದ ಕಡೆ ಹೊಂಟತಿ. ಯಾ ಕಡೆ ಹೋದ್ರೆ ನನಗೆ ಮುಕ್ತಿ ಆಗಂಗಿಲ್ಲ, ಪರಮಾತ್ಮ ಸಿಗಂಗಿಲ್ಲಲ್ಲ, ಆ ಕಡೆ ಹೊಂಟತಿ. ಅದಕ್ಕೆ ನೀ ಏನು ಮಾಡು ಪರಮಾತ್ಮ, ಏನು ಮಾಡುವತ್ತಂದ್ರೆ, ಈ ಮನವೆಂಬ ಮರ್ಕಟವನ್ನು, ಈ ಮಂಗ್ಯ ಮನಸ್ಸನ್ನು ನಿನ್ನ ನೆನಹೆಂಬ ಪಾಶದಿಂದ ಬಿಗಿದು, ನಿನ್ನ ನೆನಪು, ನಿನ್ನ ಸ್ಮರಣೆ, ನಿನ್ನ ಧ್ಯಾನ ಅನ್ನುವ ಹಗ್ಗದಿಂದ ಈ ಮಂಗ್ಯ ಮನಸ್ಸನ್ನು ಗಟ್ಟಿ ಹಂಗ ಕಟ್ಟೆ ನನ್ನ ಉಳಿಸ್ಕೋಪ ಪರಮಾತ್ಮ ಅಂತ ಬೇಡ್ಕೊಂಡಾರಪ್ಪಯ್ಯಪ್ಪ.
ಹಂಗೆ ನಾವು ಬೇಡ್ಕೊಂಡಿವೆ. ಕಾಡಪ್ಪಜ್ಜನಂತೆಗೆ ಬರ್ತೀರಿ, ಹಿಂಗೆ ನನ್ನ ಮನಸ್ಸು ಮಾಡಾಕತ್ತೈತಿ ಅಂತ ಬೇಡ್ಕೊಂಡಿದ್ದೀವ. ನಾವು ನಮಾಜ್ಗೆ ಹೋಗ್ತೀವಿ 5 ವೇಳೆ. ಅಲ್ಲ, ನನ್ನ ಮಂಗ್ಯ ಮನಸ್ಸು ಹಿಂಗೆ ಮಾಡಾಕತ್ತೈತಿ, ಇದನ್ನು ನಿನ್ನ ಕಡೆ, ನಿನ್ನ ಧ್ಯಾನದ ಕಡೆ, ನಿನ್ನ ಧ್ಯಾನದ ಹಗ್ಗದಿಂದ ಕಟ್ಟಿ ಎಳ್ಕೋ ಅಂತ ಹಿಂಗೇನಾರ ಅಂದದಿವನ್ನು? ಅಲ್ಲ, ಅಂದವ್ರು ಭಾಳ ಚಲೋ ಅಂದಿದ್ರಿ ಅಂದ್ರೆ ಹಿಂಗೆ ಪ್ರಾರ್ಥನೆ ಮಾಡ್ಬೇಕಲ್ಲ, ನಾವು ಪ್ರಾರ್ಥನೆ ಮಾಡ್ಬೇಕಲ್ಲ. ಬಸವಣ್ಣವರು, ಯಪ್ಪ ಈ ನನ್ನ ಮನಸ್ಸು ನಾಯಿ ಇದ್ದಂಗೆ ಐತಪ್ಪ, ಯಪ್ಪ ದುಡ್ಡು ದೇವ್ರು ಅಂತ ಕಾಣಕತ್ತಾರ, ಇದನ್ನು ನನ್ನ ಮನಸ್ಸು ನಾಯಿ ಇದ್ದಂಗೆ ಐತಪ್ಪ ಯಪ್ಪ, ಇದು ಹೆಂಗೆ ಬೇಕು ಹಂಗೆ ಮಾಡಾಕತ್ತೈತಿ, ನಿನ್ನ ಹಂತಕ್ಕೆ ನಾ ಶರಗ ಒಡ್ಡಿ ಬೇಡ್ಕೋತನು, ನನ್ನ ನನ್ನ ಉಳಿಸ್ಕೊಪ್ಪ ಈ ನಾಯಿಯಿಂದ ಅಂತ ಬೇಡ್ಕೊಂಡ. ವಚನ ಕೇಳ್ರಿ ನೀವು ಹೆಂಗದ. ಅಂದಣವನೇರಿದ ಸೊಣಗನಂತೆ, ಸೊಣಗ ಅಂದ್ರ ನಾಯಿ, ಅಂದಣ ಅಂದ್ರ ಪಲ್ಲಕ್ಕಿ. ಅಕ್ಷರ ಬರೀತಾರ ನೋಡ್ರಿ. ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ, ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು. ನೋಡ್ರಿ, ಅವರು ವಿಷಯ ಕಡೆನ ಹರಿತೈತಿ ಅಂತಾರೆ ಬಸವಣ್ಣವರು, ಬಹಿರ್ಮುಖವಾಗಿನ ಹರಿತೈತಿ. ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮರಡ ನಿಮ್ಮ ನನುದಿನ ನೆನೆಯಲಿ, ಅದು ನಿನ್ನ ನೆನೆಸ್ಬೇಕಂತೂ ನಿನ್ನ ನೆನೆಸಾಕ ಕೊಡುವಲ್ತು. ಮರಳ ನಿಮ್ಮ ನನುದಿನ ನೆನೆಯಲಿ ಅದು, ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು, ಶರಗೊಡ್ಡಿ ಬೇಡುವೆ ಅಂತಾರೆ. ಉಡಿ ಒಡ್ಡಿ ಬೇಡ್ತಾನಪ್ಪ. ಬರೇ ನನ್ನ ಮನಸ್ಸು ನಿನ್ನ ಸ್ಮರಣೆ, ನಿನ್ನ ಚರಣದ ಸ್ಮರಣೆ ಮಾಡಿರಬೇಕು, ಅಂಥದನ್ನು ಈ ಮನಸ್ಸಿಗೆ ಕರುಣಿಸು. ಇದು ಅಂದಣವನೇರಿದ ಸೊಣಗನಂತೆ ತನ್ನ ಮುನ್ನಿನ ಸ್ವಭಾವ ಬಿಡುವಾಲ್ತು ಅಂತ ಹೋಲಿಕೆ ಕೊಡ್ತಾರೆ. ಅಂದಣ ಅಂತಂದ್ರೆ ಪಲ್ಲಕ್ಕಿ. ಯಾರೋ ಒಬ್ಬರು ಪಲ್ಲಕ್ಕಿ ಮ್ಯಾಲ, ಪಲ್ಲಕ್ಕಿ ಒಳಗೆ ನಾಯಿನ ಕುಂಡ್ರಿಸ್ಕೊಂಡು ಉತ್ಸವ ಮಾಡ್ತಿದ್ರು. ಉತ್ಸವ ಅಂದ್ರೆ ಗೊತ್ತಾಗ್ತದಲ್ಲ, ಅದು ಬಹುಶಃ ಅದು ಸಾವುಕಾರ ನಾಯಿ ಇರಬೇಕದು, ಗೌಡ್ರ ನಾಯಿ ಇರಬೇಕು. ಮತ್ತು ಗೌಡ್ರ ನಾಯಿ ಅಂದ್ರೆ ಹಂಗ್ಯಾಂಗಪ್ಪ, ಹೊಸದಾಗಿ ತಂದಾರ, ಅಗದಿ ಫಸ್ಟ್ ಕ್ಲಾಸ್ ಐತಿ, ಊರಾನ ಮಂದಿ ಗೊತ್ತಾಗಬೇಕಲ್ಲ. ಏನು ಮಾಡೋದು? ಉತ್ಸವ ಮಾಡೋದು. ಬಂದರೆ ಉತ್ಸವ ಮಾಡೋದು ಎದ್ರಾಗ ಮಾಡೋದು? ಪಲ್ಲಕ್ಕಿ ಒಳಗೆ ಮಾಡೋದು. ಪಲ್ಲಕ್ಕಿಯಲ್ಲಿ ತರೋದು, ದುರ್ಗೋನ್ ಗುಡಿಯಾಗ ಐಟ್ಲ ತಂದ್ರೆ, ಅದನ್ನು ತಂದ್ರೆ ಊದವ್ರನ್ನ ಬಾರ್ಸವ್ರನ್ನ ತಂದ್ರೆ ರೀ ಆ ಪಲ್ಲಕ್ಕಿ ಮ್ಯಾಲಲ್ಲ ಒಳಗೆ ನಾಯಿನ ಕುಂಡಿಸಿದ್ರು. ಅದು ಕುಯ್ತು ರೀ, ನಿಮ್ಗೆ ಹೇಳ್ತಾನು, ಅದು ಕುಯ್ತು. ಅತಿಂದ ನಿಮಗೆ ಹೇಳ್ತಾನು, ಈ ಹೆಣ್ಮಕ್ಳು ಸಹಿತ ಯಾರಿಗೂ ಏನು ಬಂಗಾರ ಡಾಗಿನ ಕೊಟ್ಟವ್ರಲ್ಲ, ಗೌಡ್ರ ನಾಯಿ ಐತಂದ್ರೆ ಹೆಂಗೆ ನಮ್ಮ ಕೊಳ್ಳಾಗಿನ ಬೋರ್ಮಾಳ ಒಂದು ಹಾಕ್ರೆ ಹಾಕಿರ ಅವ್ರು ಹಾಕಿರಿ, ಇವ್ರು ಹಾಕಿರ, ಅವ್ರು ಹಾಕ್ಯಾರಂದ್ರೆ ನಾವು ಬಿಟ್ಟರೆ ಹೆಂಗಾಗ್ತದೆ, ನಮ್ಮ ಬೀಗ್ರದಾರ ಅವ್ರು ಅಂತೇಳಿ ಇವರು ಒಟ್ಟು ನಿಮ್ಗೆ ಹೇಳ್ತಾನು, ಹೆಣ್ಮಕ್ಳೆಲ್ಲ ಕೊಳ್ಳಾಗಿನ ಹಾಕಿರ ಆ ನಾಯಿಗೆ ವಜ್ಜೆ ಆಗ್ತದೆ. ಅದು ಕೂತಿದ್ದ ನಾಯಿ ಪಲ್ಲಕ್ಕಿ ಒಳಗೆ ಅಗದಿ ಜೋರ್ದಾರ ನಡೆದಿತ್ತು. ಉತ್ಸವ ನಡೆದಿತ್ತು. ಗುಲಾಲ ಒಗದಿದ್ರು, ಮಾರಿ ಹೆಂಗೆ ಬೇಕು ಹಂಗೆ ಆಗಿದ್ದು, ಅಂದರೆ ಬರೋಬ್ಬರಿ ಇದ್ದು, ಸ್ವಲ್ಪ ಕಲರ್ ಆಗಿದ್ದು, ಒಟ್ಟೆ ಹೆಂಗೆ ಬೇಕು ಹಂಗಾಗಿದ್ದು. ಕುಣಿತಿದ್ರು, ಬಾರಿಸಿದ್ರು, ನಡೆದಿತ್ತು. ನಾಯಿಗೂ ಸಂತೋಷ ಆಗಿತ್ತು, ಪಲ್ಲಕ್ಕಿ ಮ್ಯಾಲ ಕುಂತಾನಿ ಅಂತ ಹೇಗೆ ನಡೆಯಿತು. ಅದು ರೋಡ್ ಮಗ್ಲಕ್ಕೆ ಹುಡುಗು ಒಂದಿಟ್ಟು ಹಂಗೂ ಹಿಂಗೂ ಮಾಡಿದ್ವು. ಹಂಗೂ ಹಿಂಗಂದ್ರೆ ನೀವೇ ತಿಳ್ಕೊಬೇಕು, ನಾವು ಹೇಳಕ್ಕೆ ಬರಂಗಿಲ್ಲ. ಅದು ನೋಡಿತು ನೋಡ್ರಿ, ಅದು ನೋಡಿದ ಕೂಡಲೇ ನಿಮಗೆ ಹೇಳ್ತು, ಟನ್ನ ಜಿಗಿತ. ಇವರು ಊದಾಕತ್ಯಾರ, ಬಾರ್ಸಾಕತ್ಯಾರ, ಇವರು ಗುಲಾಲ ಒಕ್ಕೊಳಾಕತ್ಯಾರ. ನಾಯಿನ ಇಲ್ಲ ಹಿಂದಾಡ್ಸಿ ಅವ್ರು ಊದವ್ರದ್ದು ಒಂದು ಮಜಾ ಇರ್ತೈತೆ ರೀ.
ಅವ್ರು ಸುಮ್ಮ ಮುಂದೆ ಊದ್ಕೋತ ಹೋಗಂಗಿಲ್ಲ, ಒಮ್ಮೆ ತಿರುಗಿ ನಿಂದಿರ್ತಾರ ಅವ್ರು. ಒಮ್ಮೆ ತಿರುಗಿ ನಿಂತು ಕ್ಯಾರೆ ಅಗದಿ ಮಜಲ ಮಾಡ್ತಿದ್ರು. ಊದ ನಾಯಿ ಕಾಣವಲ್ತು ಅಂದವ. ಆವಾಗ ಮಂದಿ ನೋಡ್ರಿ ನಾಯಿ ಎಲ್ಲಿ ಹೋತ್ ಅನ್ನೋಟಿಗೆ ಅದು ಜಿಗದು ಹೋಗಿತ್ತ ಕಡೆ. ಅದನ್ನ ಹಿಡಿಬೇಕಂತ ಹೋಗಂತಲೇ ಅದು ತೀರ ಅಂಜಿ ನನ್ನನ್ನು ಕೊಲ್ತಾರತ್ತ. ಅದು ಒಟ್ಟ ಅಡವಿ ಪಾಲ ಆತ. ಅತಿಂದ ನನ್ನ ಅಡ್ಡ ಹಾಕಿನಿ, ನನ್ನ ಬೋರ್ಮಾಳ, ನನ್ನ ಟಿಕ್ಕಿ, ಎಲ್ಲಿ ಟಿಕ್ಕಿ ಹೋತ್. ಏನು ಮಾಡ್ತೀರಿ? ಆ ನಾಯಿಗೆ ನಾ ಪಲ್ಲಕ್ಕಿ ಮ್ಯಾಲ ಕೂತನಿ ಅನ್ನೋ ಅವರು ಬೇಕು ಬ್ಯಾಡ್ರಿ. ಉತ್ಸವ ಮಾಡಾಕತ್ಯಾರು, ನಾ ಮರ್ಯಾದೆಯಿಂದ ಇರಬೇಕು, ಆ ಕಡೆ ಈ ಕಡೆ ನೋಡಬಾರ್ದು, ನೋಡಿದ್ರು ಓಡಬಾರ್ದು, ಏನಾರ ತಿನ್ನಬಾರ್ದು ಅನ್ನೋ ಇರಬೇಕು ಬ್ಯಾಡ್ರಿ. ಹೋತ ಜಿಗಿತ ಅದಕ್ಕೆ ಬಸವಣ್ಣವ್ರು ಎಷ್ಟು ಚಂದ ಬರೀತಾರೆ ನೋಡಿ. ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ. ನಾಯಿ ಸ್ವಭಾವ ಐತೆ ಅದು. ಎಲ್ಲಾರ ಎಲ್ಲೂ ಬಿದ್ದಿತ್ತಂದ್ರೆ, ಮಾಂಸ ಬಿದ್ದಿತ್ತಂದ್ರೆ, ಹುಡುಗು ಒಂಟು ಮಾಡಿದ್ದು ಅಂತಂದ್ರೆ ಓಡುದ. ಮುನ್ನಿನ ಸ್ವಭಾವ ಬಿಡುವಲ್ತದು. ಪಲ್ಲಕ್ಕಿ ಮ್ಯಾಲ ಕುತ್ರು ಬಿಡುವಲ್ತು. ಹೆಂಗೋ ಹಂಗ ಪರಮಾತ್ಮ ಕೊಟ್ಟ ಈ ಶರೀರ ಪಲ್ಲಕ್ಕಿ ಇದ್ದಂಗ ಐತೆ ಅಂತ ತಿಳ್ಕೊರಿ ನೀವು. ಈ ಮಾನವ ದೇಹ ಏನೈತಲ್ಲ, ಇದು ಪರಮಾತ್ಮ ಕೊಟ್ಟಂತ ಅತ್ಯಂತ ಪವಿತ್ರವಾದ ಪಲ್ಲಕ್ಕಿ. ಇದು ಈ ಮಾನವನಂತ ಶ್ರೇಷ್ಠವಾದ ಜನ್ಮ ಯಾ ಲೋಕದೊಳಗೂ ಇಲ್ಲ. ಮುಕ್ತಿ ಪಡಿಬೇಕಾದ್ರೆ ಮಾನವ ಜನ್ಮಕ್ಕನ್ನ ಬರಬೇಕು. है बढ़ के फरिश्तों से ऐ इंसान तेरी शान, जरा इसे तू पहचान, मत बन नादान, 2 दिन का है तू मेहमान, ऐ इंसान ಅಂತ ಒಬ್ಬ ಮಹಾತ್ಮ ಹೇಳ್ತಾನೆ. ದೇವತೆಗಳಕ್ಕಿಂತಲೂ, ಫರಿಷ್ಠೆ ಅಂದ್ರೆ ದೇವತೆಗಳು, ದೇವತೆಗಳಕ್ಕಿಂತಲೂ ಮಿಗಿಲಾದಂಥ ನಿನ್ನ ಜನ್ಮ. ಅಂದ ಬಳಿಕ ಇಂಥ ಶ್ರೇಷ್ಠವಾದ ಪಲ್ಲಕ್ಕಿ ಇದು, ಪರಮಾತ್ಮ ಕೊಟ್ಟ ಪಲ್ಲಕ್ಕಿ. ಇದ್ರಾಗ ನಾವು ಕುಂತೀವಿ. ಈ ಮಂಗ್ಯ ಮನಸ್ಸು ಒಂದು ಕೂತತಿ, ಇದು ನಾಯಿ ಇದೊಂದು ಕೂತತಿ. ಇದು ಕೂತತಿ, ಸುಮ್ಮ ಕುಂಡಿರ್ಬೇಕು ಬ್ಯಾಡ್ರಿ. ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವೇ. ರೂಪ, ರಸ, ಗಂಧ ನೋಡಿದ ಕೂಡಲೇ ಜಿಗಿದು ಓಡಿ ಹೋಗತ್ತೆ. ಇದು ಯಾರ ಮನಸ್ಸು ಅಧರ್ಮದ ಕಡೆ, ವಿಷಯಗಳ ಕಡೆ ಹರಿದು ಓಡಿ ಹೋಗ್ತೈತಿ, ತಿಳ್ಕೋರಿ ನಿಮ್ಮ ಮನಸ್ಸು ನಾಯಿಯ ಸ್ವಭಾವದ ಅತಿ ಅಂತ ತಿಳ್ಕೊಂಡು. ಪಲ್ಲಕ್ಕಿ ಒಳಗೆ ಕೂತರೂ ಕೂಡ ನಾಯಿ ಸ್ವಭಾವದ ಅತಿ. ಹಂಗಾರೆ ಏನು ಮಾಡಬೇಕು? ಅದನ್ನು ತಿದ್ದಬೇಕು. ಅದನ್ನು ತಿದ್ದು ಸಲುವಾಗಿನೇ ಅಧ್ಯಾತ್ಮ ಅದ, ಅದನ್ನು ತಿದ್ದು ಸಲುವಾಗಿನೇ ಕುರಾನ್ ಹದೀಸ್ ಅದ, ಅದನ್ನು ತಿದ್ದು ಸಲುವಾಗಿನೇ ಪ್ರವಚನ ಅದ, ಅದನ್ನು ತಿದ್ದು ಸಲುವಾಗಿನೇ ವೇದ ಉಪನಿಷತ್ತುಗಳು ಅದ. ತಿದ್ದು ಸಲುವಾಗಿ, ಮನಸ್ಸನ್ನು ತಿದ್ದು ಸಲುವಾಗಿ. ಆದ್ದರಿಂದ ಬಸವಣ್ಣವ್ರು ಬೇಡ್ಕೋತಾರೆ, ಹೇ ಪರಮಾತ್ಮ, ಎಲ್ಲ ಹೇ ಪರಮಾತ್ಮ, ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು. ಯಾವತ್ತೂ ನಿನ್ನ ಸ್ಮರಣೆ ನನ್ನ ಮನಸ್ಸು ಮಾಡಬೇಕು, ವಿಷಯಗಳ ಸ್ಮರಣೆ ಮಾಡಬಾರ್ದು, ನಿನ್ನ ಸ್ಮರಣೆ ಮಾಡ್ತಾ ಇರಬೇಕು. ಅಂಥ ವರ ನನಗೆ ಕೊಡು, ಶರಗೊಡ್ಡಿ ಬೇಡುವೆ, ಉಡಿ ಒಡ್ಡಿ ಬೇಡುವೆ ಅಂತಾರು. ಅಂದ ಬಳಿಕ ಇಂಥ ಪ್ರಾರ್ಥನೆ ನಾವು ಮಾಡಬೇಕು, ಮಾಡಬಾರ್ದು. ದೇವರಂತೆ ಮಾಡಬೇಕಲ್ಲ. ಇದು ಮನಸ್ಸು ನಿಮಗೆ ಹೇಳ್ತನೋ, ಇದು ಸುಖನೂ ಕೊಡ್ತೈತಿ, ದುಃಖನೂ ಕೊಡ್ತೈತಿ. ಮನಸ್ಸು ಮಂಗ್ಯ ಅಂದ್ರೆ ಹೊರಗಿನ ಮಂಗ್ಯ ಪಾಡದ, ಅದೆಷ್ಟು ಜಿಗದಾಡಿತ್ತು, ಅದ್ರ 10 ಪಟ್ಟು ಜಿಗದಾಡ್ತೈತಿ. ಮತ್ತು ಇನ್ನೊಂದು ನಿಮಗೆ ಹೇಳ್ತನು, ಗದ್ಲ ಮಾಡುವುದು ಮನಸ್ಸು, ಪೆಟ್ಟು ತಿನ್ನಾವ ಜೀವಾತ್ಮ. ಮನಸ್ಸಿಗೇನೂ ಆಗಂಗಿಲ್ಲ. ಕಲ್ಪನೆ ಬಂತೇನ್ರಿ? ಗದ್ಲ ಹಾಕೋದು, ಏನೆಲ್ಲ ಮಾಡೋದು, ಪಾಪ ಮಾಡೋದು, ಪುಣ್ಯ ಮಾಡೋದು, ಎಲ್ಲ ಮಾಡೋದು, ಇದು ಮನಸ್ಸನ ಒಂದು ವೇಳೆ ಚಲೋ ಮಾಡಿತು ಅಂತಂದ್ರೆ ಜೀವಾತ್ಮಗೆ ಸುಖ ಆಕತಿ. ಇದು ಮನಸ್ಸು ತಪ್ಪು ಮಾಡಿತು ಅಂತಂದ್ರೆ ಅದರ ಪೆಟ್ಟ, ಅದರ ಸಜಾ ಜೀವಾತ್ಮನಿಗೆ.
ಯಾಕೆ ಜೀವಾತ್ಮನ ವಾಹನ ಅದು ಮನಸ್ಸು. ಪರಮಾತ್ಮ ಅಂತಾನು ನಿನ್ನ ವಾಹನವನ್ನು ನೀನು ನಿಯಂತ್ರಣೆ ಮಾಡ್ಕೋಬೇಕಾಗಿತ್ತು. ಅದು ಎತ್ತು ಹೊಕ್ಕೈತಿ, ಅತ್ತು ಹೋದಿಲ್ಲ, ಪೆಟ್ಟು ತಿನ್ನೋದು. ತಪ್ಪು ಮಾಡೋದು ಮನಸ್ಸು, ಪೆಟ್ಟು ತಿನ್ನವ ಜೀವಾತ್ಮ. ಅದು ಹೆಂಗಂತೀರ ನೀವು? ಅದು ಹೆಂಗಂದ್ರೆ ಮತ್ತೆ ಹೇಳಬೇಕಲ್ಲ. ಅದು ಹೆಂಗೆ ಅಂತಂದ್ರೆ, ಒಂದು ಊರಾಗ ಇವು ಬಂದಿದ್ರಿ, ಮೊದಲು ಬರ್ತಿದ್ರಿ, ಏನಾಗಿತ್ತು ಯಾಂಬಲ್ಲ ಅವ್ರಿಗೂ. ಈ ಮಂಗ್ಯಾನ ಆಡ್ಸೋರು ಇದ್ರು ನೋಡ್ರಿ. ಈಗ ಪಾಪ ಈ ಪ್ರಾಣಿ ದಯಾ ಅಂತ ಒಂದು ಸಂಗತಿ, ಅವರು ಅದನ್ನೆಲ್ಲ ಬಂದ್ ಮಾಡ್ಯಾರ. ಈ ಕಡ್ಯಾವರು ಅದು ಮೊದಲು ಬರ್ತಿದ್ರಲ್ಲ, ಈಗ ಇಲ್ಲಿ ಅವರು ಅಂದ್ರೆ ಪ್ರಾಣಿಗಳಿಗೆ ಹಿಂಸಾ ಕೊಡ್ತೀರಿ ಅಂತ ಹೇಳ್ಕ್ಯಾರೆ ಅವನ್ನೆಲ್ಲ ಬಂದ್ ಮಾಡ್ಸ್ಯಾರ. ಮಂಗ್ಯಾನ ಆಡ್ಸಾವ ಒಂದು ಊರಾಗ ಬಂದಿದ್ರಿ. ಅವನೊಂದು ಪರಿವಾರ ರೀ, ಅವ್ರದ್ದೊಂದು ಗಾಡಿ ಇರ್ತೈತಿ, ಅವ್ರದ್ದು ಒಂದು ಬಂಡ್ಯಾಗನ ಅವ್ರದ್ದೆಲ್ಲ ಪ್ರಪಂಚ, ಹೆಂಡತಿ, ಮಕ್ಕಳು, ಆಡ, ಅವರು ಎಲ್ಲ ಸಾಕಾಣಿಕೆ. ನಿಮ್ದೇನು ಮನೆ ಇರ್ತೈತಲ್ಲ, ಅದು ಬಂಡಿನ ಒಂದು ಮನೆ ಅವ್ರದ್ದು. ಅವರು ಅಡ್ಡಾಡ್ಕೋತ ಊರು ಆಟ ಮಾಡ್ಕೋತ ಹೋಗ್ತಿದ್ರು. ಒಂದು ಊರಿಗೆ ಬಂದಿದ್ದ ಆಟ ಆಡ್ಸವ. ಭಾಳ ಜನ ಕೂಡಿದ್ರಿ. ಇವು ಆಟ ಪ್ರಾರಂಭ ಮಾಡಿದ, ಭಾಳ ಜನ ಕೂಡಿದ್ರು. ಭಾಳ ಚಲೋ ಆಟ ಮಾಡಿದವ, ಆಟ ಮಾಡಿಸಿದ ಮಂಗ್ಯಾನ ಕಡೆಯಿಂದ. ಜನರಿಗೆ ಭಾಳ ಸಂತೋಷ ಆತ್ರಿ. ಭಾಳ ಜನ ರೊಕ್ಕ ಕೊಟ್ಟರು. ಯಾವ ₹1 ಒಗದ, ಯಾವ ₹2 ಒಗದ, ಸಾಹುಕಾರಗಳು 10 ರೂಪಾಯಿ ಒಗದ್ರು. ಗಂಟು ರೊಕ್ಕ ಕೂಡಿದ್ರು ರೀ. ಎಂದೂ ಒಟ್ಟು ರೊಕ್ಕ ಕೂಡಿದ್ದಿಲ್ಲ ಅವಂಗೆ. ಅಷ್ಟು ರೊಕ್ಕ ಕೂಡಿದು ನಿಮ್ಗೆ ಹೇಳ್ತಾನೋ, ಇಷ್ಟು ಸಂತೋಷ ಆಯ್ತು. ತಗೊಂಡು ಕ್ಯಾರೆ ಮನೆಗೆ ಬಂದ. ಅಂದ್ರೆ ಊರ ಹೊರಗೆ ಬಂಡಿ ಇತ್ತರಲ್ಲ, ಅಲ್ಲಿ ಬಂದ. ಹೆಂಡತಿಗೆ ಹೇಳಿದವ, ನನ್ನ ಆಯುಷ್ಯದೊಳಗನ ಇಟ್ಟು ರೊಕ್ಕ ಕೂಡಿಲ್ಲ, ಇವತ್ತು ಅಗದಿ ಮೃಷ್ಟಾನ್ನ ಊಟ ಮಾಡೋನು ಅಂದವ. ಹಂಗಾರೆ ಏನು ಮಾಡ್ತೀರಿ ಮಾಡ್ರಿ, ಏನು ಮಾಡ್ತೀರಿ ಮಾಡ್ರಿ ಅಲ್ಲ, ಇವತ್ತು ಬರೇ ತುಪ್ಪದಾಗನೇ ಹೋಳಿಗೆ ತಿನ್ನೋದು. ಏನು ಹೋಳಿಗೆಯಾಗ ತುಪ್ಪ ತಿನ್ನೋದು? ಹೋಳಿಗ್ಯಾಗ ತುಪ್ಪ ತಿನ್ನೋದಂದ್ರೆ ಹೋಳಿಗೆ ಭಾಳ ಇರ್ತೈತಿ, ತುಪ್ಪ ಈಟ ಇರ್ತೈತಿ. ತುಪ್ಪದಾಗ ಹೋಳಿಗೆ ಅಂತಂದ್ರೆ ತುಪ್ಪ ಭಾಳ ಇರ್ತೈತಿ, ಹೋಳಿಗೆ ಒಂದ ಇರ್ತೈತಿ. ಅಂದ್ರೆ ತಾಟ್ ತುಂಬ ತುಪ್ಪ ಇರ್ತೈತಿ. ಅದು ತುಪ್ಪದಾಗ ಹೋಳಿಗೆ ತಿನ್ನೋದು ಅಂದವ. ಆಯ್ತು ರೀ, ಭಾಳ ಚಲೋ ಆಯ್ತು. ನೀವು ಎಷ್ಟು ವರ್ಷ ಆಯ್ತು ಅಂಬಲ್ಲ ಹೋಳಿಗೆ ಮಾರಿನ ನೋಡಿಲ್ಲ. ಹಂಗಾರೆ ಇವತ್ತು ನೀವು ಸಂತೆ ಮಾಡ್ತೀರಿ ಮಾಡ್ರಿ ಅಂದ್ಕೊಳ್ಳಿ. ಅವ ಮೊದಲಂತ ಹೋಗಿ ಬರ್ತಾನಂದ. ಮೊದಲು ಒಂದು ಕಿಲೋ ಬೆಣ್ಣೆ ತಂದ್ರಿ ಅವ. 1 kg ಬೆಣ್ಣೆ ಊರಾಗ ಹೋಗಿ ಬೆಣ್ಣೆ ತಂದ. ಒಟ್ಟು ಒಂದು ಊಟದೊಳಗೆ ಈ ಕಿಲೋ ಬೆಣ್ಣೆ ಎಲ್ಲ ಮುಗಿಬೇಕಂತ ತುಪ್ಪದಾಗನ ಉಣ್ದಂತ. ಹೇಳ್ತೀವಿ, ಭಾಳ ಸಂತೋಷ ಆಯ್ತು. ಹಂಗಾರೆ ಅವ ಬೆಣ್ಣೆ ತಂದು ಇಟ್ಟ ಬಳಿಕ ಅವಂದ ಮತ್ತು ಏನೇನು ತರಲಿ, ಹೋಳಿಗೆಗೆ ಏನೇನು ಬೇಕು ಅಂದ್ಕೊಳ್ಳೆ. ಹೋಳಿಗೆಗೆ ಮತ್ತು ಏನು ಎಲ್ಲ ಹೇಳಿದ ಹೆಣ್ಮಗಳು. ನನಗೆ ಹೇಳಕ್ಕೆ ಬರಂಗಿಲ್ಲ ಅದೆಲ್ಲ. ಅವು ಬ್ಯಾಳಿ, ಬೆಲ್ಲ, ಗೋಧಿ, ಏನೋ ಹಿಟ್ಟು ಅವೆಲ್ಲ ಹೇಳಿರಿ. ಅವೆಲ್ಲ ಬರ್ಕೊಂಡ ಹೆಂಡ್ತಿ ಅಂದ್ಲು. ಹಂಗಾರ ಬೆಣ್ಣೆ ಹೆಂಗಾರ ತಂದರಿ, ಭಾಳ ಚಲೋ ಆಯ್ತು. ಅದನ್ನು ಮುಚ್ಚಿಡ್ತನು. ನೀವು ಹೋಗಿ ಸಂತಿ ಮಾಡ್ಕೊಂಡು ಬರ್ರಿ, ಮತ್ತು ಹಿಟ್ಟು ತೊಗೊಂಡು ಬರ್ರಿ, ಮತ್ತು ಅದೆಲ್ಲಿ ಬೀಸೋದು. ನಾಟ ಹೊರಗೆ ಹೋಗಿ ಕಟ್ಟಿಗೆ ಆರಿಸ್ಕೊಂಡು ಬರ್ತನು, ಚಂದಂಗೆ ನಾವು ಹೋಳಿಗೆ ಮಾಡೋನು ಅಂತ ಹೇಳ್ಯಾರೆ. ಅಂದ್ಕೊಳ್ಳಿ ಇವ ಬ್ಯಾಳಿ, ಬೆಲ್ಲ, ಏನೇನೋ ಅಕ್ಕಿ ಎಲ್ಲ ಸಾಮಾನು ತರಾಕ ಅವ ಹೋದ. ಕಟ್ಟಿಗೆ ತರಾಕ ಈ ಹೆಣ್ಮಗಳು ಹೋದ್ಲು. ಇಲ್ಲೇನು ಬಂಡಿ ಇತ್ತಿರಲ್ಲ, ಬಂಡಿ ಹಂತಕ್ಕೆ ಮಂಗ್ಯಾನೂ ಇತ್ತು. ಮತ್ತು ಅವ್ರ ಮಂಗ್ಯಾನೂ ಇತ್ತು, ಒಂದು ಆಡನು ಇತ್ತು ರೀ. ಆಡನು ಗೂಟಕ್ಕೆ ಕಟ್ಟಿದ್ರು, ಮಂಗ್ಯಾನು ಅಲ್ಲೇ ಕಟ್ಟಿದ್ರು. ಇಬ್ಬರು ಕೂಡ ಆ ಕಡೆ ಹೋದ್ರು. ಹೋಗೋ ತನಕ ಮಂಗ್ಯ ಸುಮ್ಮ ಕೂತಿತ್ತದು. ಈ ಕಡೆ ಸಂತಿ ಮಾಡಕ್ಕೆ ಇವು ಹೋದ, ಕಟ್ಟಿಗೆ ತರಕ ಹೆಣ್ಮಗಳು ಹೋದ್ಲು. ಅಗದಿ ಧ್ಯಾನ ಮಾಡಕತ್ತಿದ್ದೆ ನಾನು. ಸುಮ್ಮ ಕೂತಿತ್ತು. ಅವರೇನು ಹೋದ್ರು ನೋಡ್ರಿ, ಬೆಣ್ಣೆ ಅಲ್ಲೇ ಹೋತದು. ಬೆಣ್ಣೆ ಅಂತಕ್ಕೆ ಹೋಗಿ ಅದನ್ನು ಅದು ಶೈಲ್ ಬಿಟ್ಟಿದ್ರೆ ಅದಕ್ಕೆ ಬಿಗಿ ಇದ್ದಿದ್ದಿಲ್ಲ ಹಾಗೆ. ಅಲ್ಲಿ ಹೋಗಿ ತಿನ್ನುವಷ್ಟು ಶೈಲ್ ಇತ್ತದು. ಹೋದದ್ದು ನಿಮಗೆ ಹೇಳ್ತು, ಬೆಣ್ಣೆ ಎಲ್ಲ ನುಂಗೇ ಬಿಡ್ತದೆ. ನೀವು ತೋಳತಿ ಎಲ್ಲ ಖಾಲಿ ಮಾಡ್ತೀರಿ.
ಎಲ್ಲ ಖಾಲಿ ಮಾಡ್ತು. ಅಟ್ಟಕ ಬಿಡ್ಲಿಲ್ಲ, ಒಂದೀಟ ಬೆಣ್ಣೆ ತಗೊಂಡು ಆಡಿನ ಮಾರಿಗೆ ಒರೆಸ್ತಾಳೆ. ಅದು ಆಡ ಗುಟ್ಟಕ್ಕೆ ಕಟ್ಟಿದ್ರೆ ಅದು ಮಾಡ್ಕೊತ ಸುಮ್ಮಿತ್ತದು. ಅದ್ರದ್ದೇನು ಹಾಗೆ ಜೋರು ಇದ್ದಿದ್ದಿಲ್ಲ, ಬಾ ಅಲ್ಲೇ ಇತ್ತದು. ಇದು ಮಂಗ್ಯ ಎಲ್ಲ ಆಗಿ ಮಾಡಿತು. ಆಡಿನ ಬಾಯಿ ಒಂದೀಟ ಹಚ್ಚಿತು, ಮತ್ತೆ ಹೋಗಿ ಅಗದಿ ಜಪ ಮಾಡ್ತು. ಹಿಂದಾಡ್ಸಿ ಅವ್ ಸಂತಿ ಮಾಡ್ಕೊಂಡು ಬಂದ್ರಿ. ಮತ್ತು ಅದು ಬೋಗಾಣಿ ಹೆಂಗಿತ್ತು ಹಂಗೆ ಇಟ್ಟಿತ್ತು ಅದು ಮಂಗ್ಯ. ಈಗ ಹೆಣ್ಮಗಳು ಕಟ್ಟಿಗೆ ತಗೊಂಡು ಬಂದ್ಲು, ಇವ್ ಸಂತಿ ಮಾಡ್ಕೊಂಡು ಬಂದ. ಅವ್ರದೊಂದು ಮುರುಕು ಇದಿತ್ತು ರೀ, ಹೊರಸಲ್ ಮ್ಯಾಲ ಕಾಲು ಹಾಕಿ ಸಿಗರೇಟ್ ಜಗ್ಗಾಕತ್ತಿದ್ದ. ಅವ್ನು ರೊಕ್ಕನ ಮನ್ಗಂಡು ಬಂದಿದ್ದು, ಸಿಗರೇಟ್ ಜಗ್ಗಾಕತ್ತಿದ್ದ. ಜಗಿದ ಕಾಲು ಮ್ಯಾಲ ಕಾಲು ಹಾಕಿ ಮಹಾರಾಜರು ಮಕ್ಕೊಂಡಂಗೆ ಮಕ್ಕೊಂಡಿದ್ದ. ಆಕೆ ಬಂದು ಹೊರಗೆ ಒಗದ್ಲು. ಮೊದಲೇ ಬೆಣ್ಣೆ ಕಾಸ್ಬೇಕಂದ್ಲ ಆಕೆ. ಬೆಣ್ಣೆ ಕಾಸ್ಬೇಕಂತ ಹೇಳಿ ಒಲಿ ಪುಟ ಮಾಡಿದ್ಲು. ಅಲ್ಲೇ ಬೋಗಾಣಿತ್ತು. ಒಲಿ ಪುಟ ಆದ ಬಳಿಕ ಬಂದ್ಲು, ನೋಡ್ತಾಳ ಬೋಗಾಣಿ ತೆಗದ ಬೆಣ್ಣಿನ ಇಲ್ಲ ರೀ. ಅವು ಎಂದು ಅಂದಿದ್ರು ಇಲ್ಲಿ ಆಂಬಲ್, ಅವು ಯಾವತ್ತೂ ಜಗಳಾಡ್ತಿರ್ತಾವ. ರೀ ಅಂದ್ಕೊಳ್ಳೆ ಅವ್ ಯಾಕಂದ ಬೆಣ್ಣೆ ಅಂತಂದ್ಲು. 1 ಕಿಲೋ ತಂದನಿ ಅಂದವ, ಕಾಲ್ ಮ್ಯಾಲ ಕಾಲು ಹಾಕೊಂಡು. ಎಲ್ಲೈತಿ ಅಂತಂದ್ಲು, ಬೋಗಾಣ್ಯಾಗತಿ ಅಂದವ. ಬೋಗಾಣಿ ಖಾಲಿ ಆತಿ ಅಂದ್ಲು. ಚಲೋ ತಂಗ ನೋಡು ಅಂದವ. ಚಲೋ ತಂಗ ನೋಡು ಅಂದ್ಕೊಳ್ಳಿ ಎಲ್ಲ ಬೋಗಾಣಿ ಅಲ್ರಿ ಎತ್ತರ ನುಂಗಿ ಬಿಟ್ಟಿತ್ತದು. ಬೋಗಾಣ್ಯಾಗ ಬೆಣ್ಣಿನ ಇಲ್ಲ, ಎಲ್ಲಿಟ್ಟರಿ ಅಂತ ಅಂದ್ಕೊಳ್ಳಿ. ಅಲ್ಲ ಬಂದ್ರಿ, ನೋಡಿದ ಬೋಗಾಣಿ ಖಾಲಿ ಆಗಿತ್ತು. ಸಿಟ್ಟು ಬತ್ತು ರೀ, ನಿಮ್ಗೆ ಹೇಳ್ತೀನಿ ಸಿಟ್ಟು ಬತ್ತು. ಏನಾತಿದು ಹಿಂಗ್ಯಾಂಗಾತು? 1 kg ಬೆಣ್ಣೆ ಆ ಕಡೆ ನೋಡಿದ ಮಂಗ್ಯ ಅಗದಿ ಭಗವಂತನ ಧ್ಯಾನ ಮಾಡಕತ್ತಿತ್ತು. ಅದು ಸುಮ್ಮ ಕೂತಿತ್ತು. ಅದನ್ನು ನೋಡಿದ, ಹಿಂದಾಡ್ಸಿ ಆ ಕಡೆ ನೋಡಿದ, ಈ ಕಡೆ ನೋಡಿದ. ಇದು ಆಡಿನ ಬಾಯಿಗೆ ಹತ್ತಿತ್ಲಾಡು. ಇದ ತಿಂದೈತಿ ಅಂದವನ ಬಡ್ಗಿ ತೊಗೊಂಡವ್. ನಿಮ್ಗೆ ಹೇಳ್ತಾನು ಇಟ್ಟು ಹೊಡ್ಯಾಕ ಇದ್ರಿ, ರಮ್ಮ ಹೊಡ್ಯಾಕ ಇದ್ದ. ಅದು ಬ್ಯಾ ಒದಿರ್ತು. ಕಡಿಗೆ ಹೆಣ್ಮಗಳಂದು ದವಳವನ ಕೊಂದಿ ಅದನ್ನ. ಅದು ಗೂಟಕ್ಕೆ ಕಟ್ಟಿದ್ದು ಬೆನ್ನಿ ಇಲ್ಲಿ ಐತಿ, ಅದ್ಯಾಂಗ ಬಂದು ತಿಂತೈತಿ. ಅದ ಕೊಂದು ಒಗದಿ ಅದನ್ನ ಹಿಂಗ್ಯಾಕೆ ಬಡಿಯಾಕೈತಿ, ಹುಚ್ಚದೇನು ಅತ್ ಹೇಳ್ಕ್ಯಾರೆ ಅಂದಾಗ ಹೌದಲ್ಲ ಅಂದವ್. ಹೌದಲ್ಲ ನೋಟಿಗೆ ಮತ್ತೆ ಮಂಗ್ಯನ ಕಡೆ ನೋಡಿದ. ಮಂಗ್ಯ ಅಗದಿ ಜಪ ಎಲ್ಲ ಸ್ವಚ್ಛ ಒರೆಸ್ಕೊಂಡಿತ್ತದು. ಏನಾತು ಅವಂಗ ತಿಳಿಯಲಿಲ್ರಿ ಮಂಗ್ಯ ತಿಂದೈತೆ ಅನ್ನೋದು. ಕಡಿಗೆ ಏನು ಮಾಡ್ದ, ಯಾರು ಹೋದ್ರು, ಏನು ಬೇಕು ಬಂತು, ಏನಾತು ಅನ್ಕೋತಾನ ಸುಮ್ಮ ಕೂತ್ರ ಹೊರತು ಮಂಗ್ಯ ಅಗದಿ. ಈಗ ಹೇಳ್ರಿ, ಗದ್ಲ ಮಾಡಿದ್ದು ಬೆಣ್ಣೆ ತಿಂದಿದ್ದು ಮಂಗ್ಯ, ಬಡಿಸ್ಕೊಂಡಿದ್ದು ಯಾವ್ದತ್ತೀರಿ ನೀವು? ಆಡ. ಇದು ಆ ಕತಿ ಅಲ್ರಿ, ಅದರಂಗ ಈ ಕತಿ. ಇಲ್ಲೇ ನಮ್ಮ ಮನಸ್ಸೈತ್ಲ, ಇದು ಮಂಗ್ಯಾನ. ಇದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವ ಬೆಣ್ಣಿ ತಿಂತತಿ. ಅಧರ್ಮದ ಕಡೆ ಎಳ್ಕೊಂಡು ಒಯ್ತತಿ, ಮಾಡಬಾರದನ್ನು ಮಾಡಿಸ್ತತಿ. ಮುಂದೆ ನರಕಕ್ಕೆ ಹೋಗೋದು, ಬಡಿಸ್ಕೊಳ್ಳೋದು, ಸಜಾ ಆಗೋದು ಈ ಜೀವಾತ್ಮನಿಗೆ. ಆದ್ದರಿಂದ ಹೇಳ್ತಾರೆ, ಎಲ್ಲೋ ಮನುಷ್ಯನೇ, ನಿನ್ನ ಮನಸ್ಸು ಅಂತೇನದಲ್ಲ, ನಿನ್ನ ಮನಸ್ಸು ಅಂತೇನಿಲ್ಲ, ಅದನ್ನು ನಿಯಂತ್ರಣ ಮಾಡು. ಮನಸ್ಸಿಗೆ ಬಂದಂತೆ ನಡೆಯದಿರು. ಹಂಗದ ನೋಡ್ರಿ, ನಿಜಗುಂಡ್ರು ಮಾತಾಡಿ. ಮನಸ್ಸಿಗೆ ಬಂದಂತೆ ನಡೆಯದಿರು. ಹಂಗಾರ ಮನಸ್ಸಿಗೆ ಬಂದಂಗ ನಡಿಬಾರ್ದು ಅಂತಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಸಾಧನೆ ಮಾಡಬೇಕು. ಮನಸ್ಸನ್ನು ನೀವು ನಿಯಂತ್ರಣ ಮಾಡಬೇಕು. ಹ್ಯಾಂಗ ನಿಯಂತ್ರಣ ಮಾಡಬೇಕ್ರಿ ಅಂತ ಅಂದ್ರೆ
ಮನಸ್ಸನ್ನು ಹ್ಯಾಂಗ ನಿಯಂತ್ರಣ ಮಾಡಬೇಕ್ರಿ ಅಂತಂದ್ರೆ ಇಷ್ಟು ಚಂದ ಹೇಳ್ತಾನ್ರಿ ಗೀತೆ ಒಳಗೆ ಕೃಷ್ಣ ಇಷ್ಟು ಚಂದ ಹೇಳ್ತಾನೆ, ಇಷ್ಟು ಚಂದ ಹೇಳ್ತಾನೆ ಶಾಂತ, ಇಷ್ಟು ಚಂದ ಹೇಳ್ತಾನು. ಅರ್ಜುನ ಇದನ್ನ ಕೇಳ್ಯಾನು. ಇದು ನಮ್ಮ ಪ್ರಶ್ನೆನ ಐತಿ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು. ಅವ ಅರ್ಜುನ ಏನು ಅನಾಕತ್ಯಾನು ಅಂತ ಕೇಳಿದ್ರೆ, ಕೃಷ್ಣ ನೀನು ಮನಸ್ಸನ್ನ ನಿಗ್ರಹ ಮಾಡಂತಿ, ನೀನು ಮನಸ್ಸನ್ನ ನಿಯಂತ್ರಣ ಮಾಡಂತಿ. ಏನಿಲ್ಲ ಸಾಕು. ಇದು ಮನಸ್ಸಿನ ಕೆಲಸನ ಇದು. ಈಗ ಹಿಂಗೆ ಏನು ಗದ್ದಲ ಆಗಕತ್ತಿಲ್ಲ, ಈ ಗದ್ದಲ ಮಾಡೋದು ಯಾವ್ದಂದ್ರಿ ನೀವು ಮನಸ್ಸನ ಶಾಂತ ಕುಂಡ್ರುದೂ ಮನಸ್ಸ, ಶಾಂತ ಕೂತು ಕೇಳುವುದೂ ಮನಸ್ಸ, ಗದ್ದಲ ಮಾಡುವುದು ಮನಸ್ಸ. ಅದಕ್ಕೆ ತಾಯಿಗಳೇ ನಿಮಗೆ ನಮಸ್ಕಾರ. ಸ್ವಲ್ಪ ಭಾಳ ಮುಖ್ಯ ವಿಷಯ ಅದ, ಇಲ್ಲಾರ ಇಟ್ಕ ಬಿಡ್ಬೇಕಾಕೈತಿ ನಾವು. ದಯವಿಟ್ಟು ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ನೋಡ್ರಿ, ಎಲ್ಲರ ಮನಸ್ಸು ಪಲ್ಲಟ ಆಗಿಬಿಡ್ತು. ಇದು ಬಹಳ ದೊಡ್ಡ ಪಾಪ ಹತ್ತತಿ. ಯಾರು ಗದ್ದಲ ಮಾಡಿಕ್ಯಾರೆ ನೀವು ಸಭಾಭಂಗ ಮಾಡ್ತಿರಲ್ಲ, ಅವರಿಗೆ ಬಹಳ ದೊಡ್ಡ ದೋಷ ಬರ್ತೈತಿ. ಯಾಕೆ ದೋಷ ಕಟ್ಕೊಂಡು ಹೋಗ್ತೀರಿ? ಶಾಂತರಾಗ್ರಿ. ನೀ ಮನಸ್ಸನ್ನು ನಿಯಂತ್ರಣ ಮಾಡು ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ನೀ ಮನಸ್ಸನ್ನು ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ, ಮನಸ್ಸಿಗೆ ಬಂದಂಗನ ನೀ ನಡೆದಿ ಅಂತಂದ್ರೆ ನೀನು ಭಗವತ್ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ ಇಲ್ಲ, ನೀನು ಮುಕ್ತಿ ಪಡಿಲಕ್ಕೆ ಸಾಧ್ಯ ಇಲ್ಲ. ಅರ್ಜುನ, ನೀ ಹೊರಗೆ ವೈರಿಗಳನ್ನು ಗೆಲ್ಲುವಂಥ ಶೂರನಾಗಿರಬಹುದು, ನಿನ್ನ ಮನಸ್ಸಿನ ಏನದಲ್ಲ ಅದನ್ನು ಗೆಲ್ಲುವ ಶೂರನಾಗು, ನಿನ್ನ ಮನಸ್ಸನ್ನು ನಿಯಂತ್ರಣ ಮಾಡು ಅಂತ ಹೇಳ್ತಾನೆ. ಆವಾಗ ಅರ್ಜುನ ಅಂತಾನ, ಕೃಷ್ಣ ಈ ಮನಸ್ಸನ್ನು ನಿಯಂತ್ರಣ ಮಾಡಂತಿಲ್ಲ ನೀನು, ಅದು ಸಾಧ್ಯನೇ ಇಲ್ಲ ಅಂತ ನಾವು. ಯಾಕೆ ಅಂತ ಕೇಳಿದ್ರೆ ಅವ ಹೇಳುವುದು ಬಹಳ ಖರೆ ಅದ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರೀವ ಸುದುಷ್ಕರಂ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಏನಂತಾನವ ಅಂತ ಕೇಳಿದ್ರೆ, ಚಂಚಲಂ ಹಿ ಮನಃ ಕೃಷ್ಣ. ಕೃಷ್ಣ, ಯಾವ ಮನಸ್ಸನ್ನು ನೀ ನಿಯಂತ್ರಣ ಮಾಡಂತಿಲ್ಲ ಆ ಮನಸ್ಸು ಅತ್ಯಂತ ಚಂಚಲದ. ಅದರ ಸ್ವಭಾವನ ಹಂಗೈತಿ, ಬಹಿರ್ಮುಖವಾಗಿ ಹರಿಯೋದು, ಅತ್ಯಂತ ಚಂಚಲವಾದಂಥ ಮನಸ್ಸದ. ಅದನ್ನು ನಿಗ್ರಹ ಮಾಡು ಅಂತ ನೀ ಹೇಳಾಕತ್ತಿ, ಅದನ್ನು ನಿಗ್ರಹ ಮಾಡು ಅಂತ ಹೇಳಾಕತ್ತೀರಿ. ಚಂಚಲಂ ಹಿ ಮನಃ ಕೃಷ್ಣ. ಮತ್ತೆ ಹೆಂಗತಿ? ಪ್ರಮಾಥಿ ಅಂತಂದ್ರೆ ಮೋಸ ಮಾಡ್ತತಿ, ಸುಖ ಇಲ್ಲದರಲ್ಲಿ ಸುಖ ಅತಿ ಅಂತ ತೋರಿಸ್ತತಿ, ಅನಿತ್ಯವಾದ ವಸ್ತುವನ್ನು ನಿತ್ಯ ಅಂತ ನಂಬಿಸ್ತತಿ. ಪರಮಾತ್ಮ ಈ ಮನಸ್ಸು ಸದಾವಕಾಲ ನನಗೆ ಮೋಸ ಮಾಡ್ಕೋತ ಬಂದತಿ, ಪ್ರಮಾಥಿ. ಮತ್ತೆ ಹೆಂಗತಿ? ಬಲವತ್, ಬಹಳ ಬಲ ಉಳ್ಳದತಿ, ನಾವಲ್ಲಂದ್ರೂ ನನ್ನ ಹೇಳ್ಕೊಂಡು ಹೋಯ್ತತಿ. ಪ್ರಮಾಥಿ ಬಲವದ್ ದೃಢಂ, ಬಹಳ ಬಲವಾನ್ ಅತಿ. ಅದನ್ನು ನಿಗ್ರಹ ಮಾಡಂತಿಲ್ಲ. ವಾಯೋರಿವ ಸುದುಷ್ಕರಂ. ಎಷ್ಟು ಕಠಿಣ ಅತಿ ಕೆಲಸ ಅಂತ ಕೇಳಿದ್ರೆ ಮನಸ್ಸನ್ನು ನಿಗ್ರಹ ಮಾಡುದು. ಇದು ಗಾಳಿ ಆ ಕಡೆ ಈ ಕಡೆ ಅಡ್ಡಾಡ್ತೈತಿಲ್ಲ ಗಾಳಿ, ಈ ಗಾಳಿಯನ್ನ ಹಿಂಗ ಮುಟ್ಟಿಗಿಲೆ ಹಿಡಿದಕ್ಕಾರೆ ಅಡ್ಡಾಡು ಗಾಳಿ ನಿಲ್ಲಿಸು ಅಂತಂದ್ರೆ ಯಾ ಅಪಗಾರ ಆದೀತು. ಇದು ಗಾಳಿ ಆ ಕಡೆ ಈ ಕಡೆ ಹೋಗ್ತೈತಿಲ್ಲ, ಈ ಗಾಳಿಯನ್ನ ಮುಟ್ಟಿಗಿಲೆ ನಿಲ್ಲಿಸು ಅಂತಂದ್ರೆ ನಿಲ್ಸಾಕ್ ಹೆಂಗಾಗಂಗಿಲ್ಲ. ವಾಯೋರಿವ ಸುದುಷ್ಕರಂ.
ಗಾಳಿಯನ್ನು ತಡೆದಷ್ಟ ಕಠಿಣವಾದದ್ದೈತಿ, ಇದು ತಡ್ಯಾಕ ಆಗಂಗಿಲ್ಲ ಅಂತ ನಾವು. ನೀ ನಿಗ್ರಹ ಮಾಡು, ಹರಿದು ಹೋಗುವಂಥ ಮನಸ್ಸನ್ನು ನಿಲ್ಲಿಸುವಂತಿಲ್ಲ, ನಿಲ್ಲಿಸಕ್ಕೆ ಆಗಂಗಿಲ್ಲ ಅಂತ ನಾವು. ಅದಕ್ಕೆ ಕೃಷ್ಣ ಏನಂತನ್ರಿ, ಅಸಂಶಯಂ ಮಹಾಬಾಹೋ ಮನೋರ್ ದುರ್ನಿಗ್ರಹಂ ಚಲಂ. ಖರೇ ಐತಿ ಅರ್ಜುನ ನಿನ್ನ ಮಾತ, ಸಂಶಯ ಇಲ್ಲ ಈ ಮಾತಿನೊಳಗೆ. ಅಸಂಶಯಂ ಮಹಾಬಾಹೋ, ಹೇ ವೀರ, ಏ ಶೂರ, ಏ ಧೀರ, ಮಹಾಬಾಹೋ, ನೀ ಹೇಳು ಮಾತು ಖರೆ ಅತಿ. ಇದು ಭಯಂಕರ ಚಂಚಲ ಅತಿ, ಇದನ್ನ ತಡೆಯುವುದು ಕಠಿಣ ಐತಿ ಅಂತ ಹೇಳಕತ್ತಿಲ್ಲ. ನೀ ಹೇಳು ಮಾತು ಖರೆ ಐತಿ. ಆದರೆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ನಾವು. ಕಠಿಣ ಅತಿ, ಆದ್ರೆ ಅಸಂಭವ ಅತಿ ಅನ್ನಬೇಡ. ಮನಸ್ಸನ್ನು ನಿಲ್ಲಿಸೋದು ಕಠಿಣ ಐತಿ ಅನ್ನೋ ನಾವು ಒಪ್ಕೋತನೋ, ಸಾಧ್ಯನೇ ಇಲ್ಲ ಅನ್ನಬೇಡ. ಮನಸ್ಸನ್ನು ನಿಲ್ಲಿಸುವುದು ಸಾಧ್ಯ ಆಗಲಿಲ್ಲ ಅಂತಂದ್ರೆ ಜಗತ್ತಿನಾಗ ಒಬ್ಬ ಮುಕ್ತಿ ಪಡೀತಿದ್ದಿಲ್ಲ, ಪರಮಾತ್ಮನ ಕಾಣ್ತಿದ್ದಿಲ್ಲ. ಮುಕ್ತಿ ಪಡೆದವರೆಲ್ಲ ಮನಸ್ಸನ್ನು ತಡೆದವರೇ ಅದಾರ. ಚಂಚಲ ಐತಿ ಅನ್ನೋ ಒಪ್ಕೋತನು, ಕಠಿಣ ಐತಿ ಅನ್ನೋ ಒಪ್ಕೋತನು, ಸಾಧ್ಯನೇ ಇಲ್ಲ ಅನ್ನಬೇಡ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಸತತ ಅಭ್ಯಾಸ ಮಾಡು, ಮನಸ್ಸನ್ನು ಪರಮಾತ್ಮನಲ್ಲಿ ಜಗ್ಗಿ ತಂದು ನಿಲ್ಲಿಸುವ ಸತತ ಅಭ್ಯಾಸ ಮಾಡು. ಯಾವ ಕಡೆ ಹರಿದು ಹೋಗ್ತೈತಿ ಆ ವಿಷಯಗಳ ಕಡೆ ವೈರಾಗ್ಯವನ್ನು ಹುಟ್ಟಿಸು. ಅಭ್ಯಾಸ ಮತ್ತು ವೈರಾಗ್ಯ, ಈ ಎರಡು ಸಾಧನೆಗಳು ನಿನ್ನಲ್ಲಿ ಇದ್ದು ಅಂತಂದ್ರೆ ಆ ಮನಸ್ಸನ್ನು ತಡೀಲಾಕ ಸಾಧ್ಯ ಅತಿ, ನಿನಗೆ ಮುಕ್ತಿ ಪಡೀಲಾಕ ಸಾಧ್ಯ ಅತಿ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಸಾಧನೆ ಮನಸ್ಸು ಹೋಗತಿ, ಮನಸ್ಸು ಆದರೂ ಜಗ್ಗಿ ತಂದ ಮತ್ತೆ ಪರಮಾತ್ಮನ ಚಿಂತನದಲ್ಲಿ ನಿಲ್ಲಿಸು. ಮನಸ್ಸು ಹೋಗತಿ, ಆದ್ರೆ ಜಗ್ಗಿ ತಂದು ನಿಲ್ಲಿಸುವ ಅಭ್ಯಾಸ ಅದನ್ನು ಮಾಡು. ಮತ್ತೆ ಯಾವ ಕಡೆ ಹೋಗ್ತತಿ ಆ ವಸ್ತು ಎಂಥದತಿ ಅನ್ನೋದನ್ನು ನಿನ್ನ ಮನಸ್ಸಿಗೆ ತಿಳಿಸಿಕೊಡು, ಮೋಹ ಬಿಡುವಂಗೆ ತಿಳಿಸಿಕೊಡು. ವೈರಾಗ್ಯ, ಇವು ಎರಡು ಯಾವತ್ತೂ ನಿನ್ನ ಹಂತಕ್ಕೆ ಇರಬೇಕು. ಪರಮಾತ್ಮನ ಧ್ಯಾನದಲ್ಲಿ ಮನಸ್ಸನ್ನು ನಿಲ್ಲಿಸು. ಈಗ ಹಿಂಗೆ ಕೊಂಡ್ರಪ್ಪ, ಹೇ ಪರಮಾತ್ಮನೋ ಅಂತಿರ್ತೀವಲ್ಲ, ನೀನು ನಿರಾಕಾರ ನಿರ್ಗುಣನಾಗಿರುವಿ, ನೀನು ಸಚ್ಚಿದಾನಂದ ಪರಿಪೂರ್ಣನಾಗಿರುವಿ, ನಿನಗೆ ನಾಮರೂಪಗಳಿಲ್ಲ, ನಿನಗೆ ಜಾತಿ ಕುಲಗೋತ್ರಗಳಿಲ್ಲ, ನೀ ಒಬ್ಬನೇ ಒಬ್ಬನಾಗಿರುವಿ, ಈ ಜಗತ್ತಿನ ಒಡೆಯ ನೀನಾಗಿರುವಿ, ನಿನ್ನ ಸರಿ ಸಮಾನರು ಯಾರೂ ಇಲ್ಲ. ಹಿಂಗೆ ಭಗವಂತನ ಗುಣಗಾನ ಮಾಡೋದು, ಅವನು ಕೊಂಡಾಡೋದು, ಗುಣಗಾನ ಮಾಡೋದು. ಇದಕ್ಕೆ ಜಿಕರ್ ಅಂತಾರೆ, ಇದಕ್ಕೆ ಫಿಕರ್ ಅಂತಾರೆ, ಇದಕ್ಕೆ ಧ್ಯಾನ ಅಂತಾರೆ, ಇದಕ್ಕೆ ಸ್ಮರಣೆ ಅಂತಾರೆ. ಇದನ್ನ ಮಾಡ್ತಾ ಇರೋದು. ಈ ಮನಸ್ಸು ಮತ್ತೇನು ಮಾಡ್ತದೆ, ಏನಾರು ಮತ್ತೆ ನೆನಪು ಆಗತ್ತೈತೆ. ಹಿಂಗೆ ಧ್ಯಾನ ಮಾಡುವಾಗ ಮತ್ತೇನಾರ ನೆನಪಾಗತ್ತೈತೆ. ನೆನಪು ಆಗೋದು ತಪ್ಪೇನಲ್ಲ, ಅದು ಇದನ್ನು ತಿಳ್ಕೊರಿ ನೀವು. ನಾವು ಧ್ಯಾನ ಮಾಡುವಾಗ, ನಮಾಜ್ ಮಾಡುವಾಗ ಏನಪ್ಪ ಯಾವ್ದಾರು ನೆನಪಾಕತಿ. ನೆನಪಾದ್ರೆ ನೀವು ಭಾಳ ತಪ್ಪಾತು ಘಾತಾತು ಅನ್ಬೇಡ್ರಿ, ನೆನಪಾಗ್ತತಿ. ಅದು ಆಗೋದು ಸಹಜ. ನೆನಪು ಆದರೂ ಸಹಿತ ಮತ್ತೆ ಅದನ್ನು ಜಗ್ಗಿ ತಂದು ಪರಮಾತ್ಮ, ಲಾ ಇಲಾಹ ಇಲ್ಲಲ್ಲ, ಓಂ ನಮಃ ಶಿವಾಯ ಪರಮ. ಹಿಂಗೆ ಮನಸ್ಸನ್ನು ನೀವು ಭಗವತ್ ಚಿಂತನದಲ್ಲಿ ಜಗಿ ತಂದು ನಿಲ್ಲಿಸಬೇಕು. ಇದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಇದು ಅಭ್ಯಾಸ. ಅದಕ್ಕೆ ಈಗ 5 ವೇಳೆ ನಮಾಜ್ ಯಾಕೆ ಮಾಡಿದರು ಅಂದ್ರೆ ಒಂದೀಟು ಮರಿತನೊಟ್ಟಿಗೆ ಮತ್ತೆ ಪರಮಾತ್ಮ ನೆನಪಾಗಲಿ ಅಂತ. 3 ವೇಳೆ ಪೂಜೆ ಯಾಕೆ ಮಾಡಿದರು, ಮತ್ತೆ ಮರಿತು ಅಂತಂದ್ರೆ ನೆನಪಾಗಲಿ ಅಂತ. ಮಲಗುವಾಗ ನೀನು ಧ್ಯಾನ ಮಾಡಿ ಮಲಗಬೇಕು ಅಂತ ಯಾಕೆ? ಇದಕ್ಕೇ ಇವು ನೇಮಗಳು ಎದಕ್ಕದಾವ? ಇವು ಏನು ಮಂದಿಗೆ ತೋರ್ಸಾಕದಾವು? ನಿನ್ನ ಮನಸ್ಸನ್ನು ನಿಲ್ಲಿಸಾಕದಾವು. ಅಭ್ಯಾಸ. ಮತ್ತು ಯಾವ ಕಡೆ ಹರಿದು ಹೋಗ್ತೈತಿ, ಸಂಸಾರ ಕಡೆ ಹೋಗ್ತೈತೆ, ಸಂಸಾರ ಕಡೆ ಹೋಗ್ತು ಅಂತೇಳಿ ನೀವು ಹಂಗಾರ ಹೇ ಮನಸ್ಸೇ, ನೀ ಅಲ್ಲಿ ಹೋಗ್ತೀಯಲ್ಲ, ಅದೇನದು? ಅದು ಸುಖ ಉಳ್ಳದೈತೇನೋ, ಅದು ನಿತ್ಯವಾದದ್ದೈತೇನೋ,
ನಾಳೆ ನನ್ನ ಜೊತೆಗೆ ಇದು ಬರ್ತೈತೇನೋ ಆ ಮನಸ್ಸಿಗೆ ಹೇಳೋದು. ಅದಕ್ಕೆ ರಾಮದಾಸರು ಮನಾಚೆ ಶ್ಲೋಕ ಅಂತಾರ, ಮನಸ್ಸಿಗೆ ಉಪದೇಶ ಇದೆ. ಎಲ್ಲ ಮಹಾತ್ಮರು ಮಾಡಿದಾರ ಅದನ್ನು. ಹೇ ಮನಸ್ಸೇ ದುಷ್ಟ ವಾಸನ ಬಿಡು ಅಂತ ರಾಮದಾಸರು ಹೇಳ್ಕೊಂಡು ಬರ್ತಾರೆ. ಮನಾಚಿ ಶ್ಲೋಕ ನೋಡ್ಬೇಕು, ಅದನ್ನು ಹದೀಸುಗಳನ್ನು ನೋಡಬೇಕು, ವಚನಗಳನ್ನು ನೋಡಬೇಕು, ಮನಸ್ಸನ್ನು ಹೆಂಗೆ ಜಗ್ಗಿ ತಂದು ನಿಲ್ಲಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಈಗ ಸಂಪತ್ತಿನ ಕಡೆ ಹೋತು ಅಂತೇಳಿ ನಾ ಅಗದಿ ನಮಾಜ್ ಮಾಡಾಕತ್ತೇನಪ್ಪ, ಪೂಜಾ ಮಾಡಾಕತ್ತೇನಪ್ಪ, ಧ್ಯಾನ ಮಾಡಾಕತ್ತೇನೆ, ಸಂಪತ್ತು ಅಂತ ಬತ್ತಪ್ಪ ನೆನಪ ಬತ್ತು. ಹಂಗಾರೆ ಆ ಮನಸ್ಸಿಗೆ ಸಂಪತ್ತು ಇದು ಇರು ತನಕ ನನಗೆ ಅನುಕೂಲವೇ ಹೊರತು ಈ ದೇಹ ಬಿಟ್ಟು ಹೋಗುವಾಗ ಇದು ನನಗೆ ಅನುಕೂಲ ಆಕತೇನು. ಮನಸ್ಸಿಗೆ ನಿತ್ಯವಾದದ್ದು ಯಾವುದು? ಪರಮಾತ್ಮ. ಅನಿತ್ಯವಾದದ್ದು ಯಾವುದು? ಸಂಸಾರ. ನಿತ್ಯವಾದದನ್ನು ಪ್ರೀತಿಸಬೇಕೋ ಇನ್ನು ಅನಿತ್ಯವಾದದನ್ನು ಪ್ರೀತಿಸಬೇಕೋ? ಹೇ ಮನಸ್ಸೇ, ಹಿಂಗೆ ಮನಸ್ಸಿಗೆ ವಿವೇಕ ಹೇಳೋದು. ಆವಾಗ ಕೇಳಿ 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 ಮನಸ್ಸಿಗೆ ಏನು ಬರ್ತೈತಿ? ವೈರಾಗ್ಯ ಬಂದುಬಿಡ್ತೈತಿ. ವೈರಾಗ್ಯ ಬಂತು ಅಂತಂದ್ರೆ ಪರಮಾತ್ಮನಲ್ಲಿ ಹೆಚ್ಚಿಗೆ ನಿಲ್ಲಾಕೈತು ಅಂತಂದ್ರೆ ಅಲ್ಲಿ ಸುಕೂನ್ ಆನಂದ ಪ್ರಾಪ್ತಿಯಾಗಕತ್ತೈತಿ. ಅದಕ್ಕೆ ನಮ್ಮ ಋಷಿ ಮುನಿಗಳು ರಾತ್ರಿ 3 ಗಂಟೆಗೆ ಎದ್ದು ಕೆರೆ ಧ್ಯಾನ ಮಾಡ್ತಿದ್ರು. ಯಾಕೆ? ಆನಂದ ಆಕಿತ್ತು ಅವರಿಗೆ. ಸೂಫಿ ಸಂತರು 3 ಗಂಟೆಗೆ ಎದ್ದು ತೆಹಜುದ್ ಕಿ ನಮಾಜ್ ಅಂತ ಮಾಡ್ತಿದ್ರು. ಯಾಕೆ? ಯಾವ ಗದ್ಲಿಲ್ಲ, ಏನಿಲ್ಲ, ಆನಂದ ಆಕಿತ್ತು. ಧ್ಯಾನದೊಳಗೆ ಆನಂದದ, ವಿಷಯಗಳಲ್ಲಿ ಆನಂದ ಇಲ್ಲ. ಸುಮ್ಮ ಬದುಕಲಾಕಬೇಕು. ಇದನ್ನ ನಮ್ಮ ಮನಸ್ಸಿಗೆ ಪಕ್ಕಾ ಎಲ್ಲಿ ತನಕ ನೀವು ತಿಳಿಸಿಕೊಡಂಗಿಲ್ಲ, ನಾವು ತಿಳಿಸಿಕೊಡಂಗಿಲ್ಲ, ಅಲ್ಲಿ ತನಕ ಅದು ತನ್ನ ಸ್ವಭಾವ ಬಿಡಂಗಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನು, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅದಕ್ಕೆ ಒಬ್ಬ ಹೇಳ್ತಾನೆ, ಸಾಧನೆ ಮಾಡು. ಒಬ್ಬರು ಇಷ್ಟು ಚಂದ ಹೇಳ್ತಾರೆ, ತಡೆಬೇಕು ಬಿಡದೆ ತಡೆಬೇಕು, ಒಡನೆ ವಿಷಯವ ಕಂಡು ಘಡನೆ ಓಡುವ ಮನವ, ಒಡನೆ ರೂಪವ ಕಂಡು ಘಡನೆ ಓಡುವ ಮನವ, ತಡೆಬೇಕು ಬಿಡದೆ ತಡೆಬೇಕು, ಈ ಮನವ ತಡೆಬೇಕು ಬಿಡದೆ ತಡೆಬೇಕು. ಹೆಂಗೆ ತಡಿಬೇಕ್ರಿ ಅಂದ್ರೆ ಸಾಧನೆ ಹೇಳ್ತಾರೆ. ಅವಗುಣದ ಹಾದಿಯಲ್ಲಿ ತವೆ ಸುಳಿವ ಮನಸ್ಸಿಗೆ, ಅವಗುಣದ ಹಾದಿಯಲ್ಲಿ ತವೆ ಸುಳಿವ ಮನಸ್ಸಿಗೆ, ಶಿವನಾಮವೆಂಬುವ ಬಲವಾದ ಹಗ್ಗವ ಕಟ್ಟಿ, ಶಿವನಾಮವೆಂಬುವ ಬಲವಾದ ಹಗ್ಗವ ಕಟ್ಟಿ ತಡೆಬೇಕು, ಈ ಮನವ ತಡೆಬೇಕು. ಇಚ್ಛೆ ಬಂದಂತೆ ಹುಚ್ಚೆದ್ದು ಕುಣಿಯುವ ಮನಕ್ಕೆ, ಇಚ್ಛೆ ಬಂದಂತೆ ಹುಚ್ಚೆದ್ದು ಕುಣಿಯುವ ಮನಕ್ಕೆ, ಸತ್ಯಾಸ್ತ್ರದ್ವಲವಿತ್ತು ಸಾಧು ಸಂಗವ ಹಿಡಿಸಿ, ಸತ್ಯಾಸ್ತ್ರದ್ವಲವಿತ್ತು ಸಾಧು ಸಂಗವ ಹಿಡಿಸಿ ತಡೆಬೇಕು, ಈ ಮನವ ತಡೆಬೇಕು. ಸಾಧನೆ ಇವೆಲ್ಲ. ಮತ್ತೆ ಹೇಳ್ತಾರೆ, ರಾಗ ಭೋಗಗಳಲ್ಲಿ ಲೋಲ್ಯಾಡು ಮನಸ್ಸಿಗೆ, ರಾಗ ಭೋಗಗಳಲ್ಲಿ ಲೋಲ್ಯಾಡು ಮನಸ್ಸಿಗೆ, ವೈರಾಗ್ಯವೆಂಬುವ ಬಲವಾದ ಬೇಡಿಯ ಹಾಕಿ, ವೈರಾಗ್ಯವೆಂಬುವ ಬಲವಾದ ಬೇಡಿಯ ಹಾಕಿ ತಡೆಬೇಕು, ಈ ಮನವ ತಡೆಬೇಕು. ಪರಿಪರಿಯಂ ಪೇಳಿದರು ಹರಿದಾಡು ಮನಸ್ಸಿಗೆ, ಎಷ್ಟು ಹೇಳಿದ್ರು ಮತ್ತೆ ಬಿಡಂಗಿಲ್ಲ.
ಪರಿಪರಿಯಂ ಪೇಳಿದರು ಹರಿದಾಡು ಮನಸ್ಸಿಗೆ ಗುರುವಾಕ್ಯವೆಂಬುವ ಲಾಠಿಯೇಟವ ಕೊಟ್ಟು ಗುರುವಾಕ್ಯವೆಂಬುವ ಲಾಠಿಯೇಟವ ಕೊಟ್ಟು ತಡೆಬೇಕು ಈ ಮನವ ತಡೆಬೇಕು. ವಿಷಯಗಳೇ ಸುಖವೆಂದು ಬಗೆದಿರುವ ಮನಸ್ಸಿಗೆ ವಿಷಯಗಳೇ ಸುಖವೆಂದು ಬಗೆದಿರುವ ಮನಸ್ಸಿಗೆ ಬಸವಾದಿವರ ಗುರುವಿನ ಹಸನಾದ ವಾಕ್ಯವ ಹೇಳಿ ಬಸವಾದಿವರ ಗುರುವಿನ ಹಸನಾದ ವಾಕ್ಯವ ಹೇಳಿ ತಡೆಬೇಕು ಈ ಮನವ ತಡೆಬೇಕು. ಒಡನೆ ವಿಷಯವ ಕಂಡು ಘಡನೆ ಓಡುವ ಮನವ ತಡೆಬೇಕು ಬಿಡದೆ ತಡೆಬೇಕು ತಡೆಬೇಕು ಈ ಮನವ ತಡೆಬೇಕು ಬಿಡದೆ ತಡೆಬೇಕು ಈ ಮನವ ತಡೆಬೇಕು. ಸಾಧನೆಗಳನ್ನು ಹೇಳ್ತಾರಪ್ಪ, ಸಾಧನೆಗಳನ್ನು. ಅದಕ್ಕೆ ಅಭ್ಯಾಸ. ಸಾಧನೆ ಅಂದ್ರೆ ನಿರಂತರ ಅಭ್ಯಾಸ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಹೇಳ್ತಾರೆ. ಹಂಗಾರೆ ಮನಸ್ಸನ್ನು ಲಾಠಿ ಏಟದಿಂದ ಕೊಡಬೇಕಂತ. ಮನಸ್ಸಿಗೆ ಲಾಠಿ, ಗುರುವಿನ ವಾಕ್ಯ ಅನ್ನೋ ಲಾಠಿ ಏಟು ಕೊಡಬೇಕಂತ. ಒಬ್ರು ಅಂದರು, ಏನ್ರಿ ಅದು ಹ್ಯಾಂಗೆ ಕೊಡಾಕ ಬರ್ತೈತಿ, ಕೈಗೆ ಹುಗ್ಸಿಗಂಗಿಲ್ಲ, ಕಣ್ಣಿಗೂ ಕಾಣಂಗಿಲ್ಲ, ಮನಸ್ಸನ್ನು ಲಾಠಿ ಏಟು ಹ್ಯಾಂಗೆ ಕೊಡೋದು ಅಂತಂದ್ರೆ, ನೀವು ಕೊಡಾಕ ತಯಾರಾದ್ರಿ ಅಂದ್ರೆ ಕೊಡಾಕ ಬರ್ತೈತಿ. ಕೈಗೆ ಸಿಗಂಗಿಲ್ಲ, ಕೈಗೆ ಸಿಗಲಿಕ್ಕೆ ಬಿಡವಲ್ತಾಕ ಲಾಠಿ ಏಟು ಕೊಡಾಕ ಬರ್ತೈತಿ ಮನಸ್ಸಿಗೆ. ಅದು ಹ್ಯಾಂಗೆ ಕೊಡೋದ್ರಿ ಅಂತಂದ್ರೆ ಹೇಳ ಒಬ್ಬ ರಾಜ ಇದ್ರಿ. ಒಬ್ಬ ರಾಜ ಇದ್ದ. ರಾಜಗಳಿಗೆ ರೋಗ ಬಾಳ್ರಿ. ಏನಿತ್ತು ಆಂಬಲ ರಾಜ ಇದ್ದ, ಮುಂದೆ ರೋಗ ಆಗಿತ್ತು. ರೋಗ ಆದ್ರೆ ನಿಮ್ಗೆ ಹೇಳ್ತೀನಿ, ಯಾವ ಔಷಧ ಕೊಟ್ಟರೂ ಅವಂಗೆ ಆರಾಮಾಗಲಿಲ್ಲ. ತನ್ನ ದೇಶದೊಳಗಿನ ಎಲ್ಲ ಡಾಕ್ಟರ್ಗಳು, ಎಲ್ಲ ವೈದ್ಯರು, ಎಲ್ಲ ಹಕೀಮಗಳು ಏನು ಉಪಚಾರ ಮಾಡಿದರೂ ಕೂಡ ಅವಂಗೆ ಆರಾಮಾಗಲಿಲ್ಲ. ಇನ್ನು ಸಾಯಾಕಾಗಿದ್ದವ, ಇನ್ನು ಸಾಯ್ತಾನು ಅಂತ ಹೇಳಿಕ್ಯಾರೆ ಪ್ರಚಾರ ಆಗಿಬಿಡ್ತು. ಅದ್ರಾಗ ಒಬ್ಬ ಭಾಳ ಅನುಭವಿ ಹಳ್ಳಿಯಾಗಿನ ವೈದ್ಯ ಒಬ್ಬ ಬಂದ್ರಿ ರಾಜಾನಂತೆ. ಮಹಾರಾಜ್, ನನಗೊಂದು ಅವಕಾಶ ಕೊಟ್ಟರೆ ನಾನು ನಿಮ್ಮ ರೋಗ ನಿವೃತ್ತಿ ಮಾಡ್ತನು ಅಂತಂದ. ಹಂಗಾರೆ ಸಾಯಾಕ ಕೂತಾನಿ, ಏನು ಮಾಡ್ತಿ ಮಾಡಪ್ಪ ಅಂದವ. ಏನಿಲ್ಲ, ಅದೇನಿಲ್ಲ, ಒಟ್ಟು ನಿಮಗೆ ಹೇಳ್ತಾನು, ನೀವು ಬರೇ ಕುರಿ ಹಾಲು ತಗೋಬೇಕು. ನೀವು ಕುರಿ ಹಾಲು, ಆಡ ಅಥವಾ ಕುರಿ. ಯಾಕಂತಂದ್ರೆ ಅದು ವನಸ್ಪತಿ ತಿಂದಿರ್ತೈತಿ ಅಡವ್ಯಾಗಿಂದ ಎಲ್ಲ. ಅದರ ಹಾಲಿನೊಳಗೆ ರೋಗ ನಿರೋಧಕ ಪವರ್ ಶಕ್ತಿ ಇರ್ತೈತಿ. ಅದಕ್ಕೆ ನೀವು ಅನ್ನದಾಗೂ ಅದು ತಗೋಬೇಕು. ನೀರು ಕುಡಿ ಬದಲಿ ಹೆಚ್ಚಿಗೆ ನೀವು ಆ ಹಾಲನ್ನು ಕುಡಿಬೇಕು. ಒಟ್ಟು ನಿಮಗೆ ಹೇಳ್ತಾನೋ, ನಿಮ್ಮ ಹೊಟ್ಯಾಗ ಹಾಲನ್ನು ಹೆಚ್ಚಿಗೆ ಹೋಗಬೇಕು. ಅದನ್ನು ಮಾಡಿದಿರಿ ಅಂತಂದ್ರೆ ನಿಮಗೆ 8 ದಿವಸದೊಳಗೆ ಆರಾಮಾಕತಿ, ನೀವು ಚಲೋ ಹಾಕಿರಿ ಅಂದ ಕೂಡಲೇ ಅವಗೂ ಭಾಳ ಖುಷಿ ಆತ್ರಿ. ಅವ ಏನು ಮಾಡಿದ, ಒಂದು 10 ಕುರಿ ತರಿಸಿದ. ಒಂದು 10 ಕುರಿನ ತರಿಸಿದ. ಅರಮನೆಯಾಗ ಕುರಿ ತರಿಸಿದ. ಒಂದು ಹಿಂಡಲಿಲ್ಲ ಅಂದ್ರೆ ಇನ್ನೊಂದು ಹಿಂಡ್ತೈತೆ ಅಂತ ಹೇಳಿಕಾರೆ ಒಂದು 10-20 ಕುರಿ ತರಿಸಿದ. ಅದ್ರ ಹಾಲು ಕುಡಿಯಾಕಿದ್ದ. ಆರಾಮನೂ ಆತ್ರಿ ಅವಂಗೆ. ಆರಾಮಾತು. ನಿರಂತರ ಇವನ್ನ ನೀವು ಒಂದು 2-3 ವರ್ಷ ಹಾಲು ಉಪಯೋಗ ಮಾಡಬೇಕು ಅಂದಾಗ ನೀವು ಆರಾಮಾಕೈತಿ ನಿಮಗೆ ಅಂದ್ಕೊಳ್ಳೆ. ಯಾಕೆ ಹೊಲಕತ್ತಂದ, ಅವ ಅರಮನೆ ಒಳಗನ ಆ ಕುರಿನ ಒಂದು 10-20 ಕುರಿನ ಸಾಕಿಬಿಟ್ರಿ. ಆ ಕುರಿಗಳ ಸ್ವಭಾವ ಏನಿತ್ತು ಅಂತಂದ್ರೆ, ಅವು ಮತ್ತು ಹಸಿರು ಹುಲ್ಲು ನೋಡಿದ ಕೂಡಲೇ ಅವು ಬಾಯಿ ಹಾಕೋದು ತಿನ್ನೋದು ಮಾಡ್ತಿದ್ದು. ಆ ರಾಜಂದೊಂದು ಹೂದೋಟ ಇತ್ತು. ಒಂದು ಅಡ್ಡಾಡ್ಕೋತ ಹೋಗಿ ಕುಂಡ್ರದೊಂದು ಹೂದೋಟ, ಅದು ಬಗೀಚಾ ಇತ್ತರೆ. ಅದನ್ನು ಒಂದೇ ಕಡೆ ಕಟ್ಟಿದ್ರೆ ಕಾಲು ಡೊಂಕ್ ಹಾಕವ್ರಿ ಅಂದ ಅವ ಮ್ಯಾಗಿನವು ಕುರಿಕಾಯವ. ಒಂದೇ ಕಡೆ ಕಟ್ಟಿದ್ರೆ ಕಾಲು ಡೊಂಕ್ ಹಾಕ್ರಿ, ಮತ್ತು ಅವ್ನು ಬಿಚ್ಚಿ ಬಿಡಬೇಕು. ಬಿಡಂದವ, ನನ್ನ ಅರಮನೆಯಾಗ ಬೇಕಾದಂಗೆ ಅಡ್ಡಾಡಲಿ, ಅದರಿಂದ ನಾನು ಉಳ್ದಾನೆ ಅಂದವ.
ಬಿಟ್ಟರು ನೀವು ಹೇಳ್ತು. ಅದೇನು ರಾಜನ ಬಗೀಚಾ ಇತ್ತಲ್ಲ, ಹೂದೋಟ ಎಲ್ಲ ಕತ್ತರಿಸಿ ತಿಂದು ಖಾಲಿ ಮಾಡಿಬಿಟ್ಟು. ಇವಂಗ ಆರಾಮ ಆದ ಕೂಡಲಿ 2 ತಿಂಗಳಿಗೆ ಬಂದವ ಅಡ್ಡಾಡ್ಕೋತ ಹೊರಗೆ ಬಂದು ನೋಡ್ತಾನೆ, ಹೂದೋಟ ಇಲ್ಲ, ಬಗೀಚಾನೇ ಇಲ್ಲ. ಮ್ಯಾಗಿನ ಅವನು ಕರೆದವ, ಏನಾತಿದ್ವು ಅಂದವ. ಏನಾತಿದ್ ಮತ್ತು ಕುರಿ ತಿಂದು ಆಗಿ ಮಾಡಿದ್ವು ರೀ. ಕುರಿ ಆಗ್ತಿತ್ತಾವ ಇವು ಅಂದವ. ಅವು ಹುಚ್ಚಿದ್ದು ಕಾಣ್ತೈತಿ. ಕುರಿ ಆಗ್ತಿತ್ತಾವ ಅಂದ್ರೆ ಹಸಿರು ನೋಡಿದ ಕೂಡಲೇ ಅವು ಬಾಯಿ ಹಾಕೋತಾವು. ಮತ್ತು ಅವು ಕುರಿ ತಿಂದುಬಿಟ್ಟವ್ರಿ. ಮತ್ತು ನೀವು ಖುಲ್ಲಾನ ಬಿಟ್ಟಿದ್ರಿ, ಕಟ್ಟಿದ್ರೆ ಕಾಲು ಡೊಂಕಾಗವು. ಮತ್ತು ಅಡ್ಡಾಡಿ ಎಲ್ಲ ತಿಂದವ್ರಿ. ಹಸರು ನೋಡಿದ ಕೂಡಲೇ ಬಾಯಿ ಹಾಕಲಾರ್ದಂಗೆ ಟ್ರೈನಿಂಗ್ ಕೊಡ್ರಿ ಅಂದವ ಆ ಕುರಿಗಳಿಗೆ. ಮೊದಲ ರಾಜ ಆದ್ರೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅವರು ಅಲ್ಲಿ ಹುಟ್ಟು ಗುಣ ಅದು ಬಾಯಿ ಹಾಕೋದು ಸ್ವಭಾವ ಅದು ಹಾಕೋದು. ಮತ್ತಿನ್ನು ಅದನ್ನು ಸ್ವಭಾವ ಬಿಡಿಸ್ಬೇಕಂತ ಹೇಳಿಗಾರೆ ಏನು ಮಾಡಬೇಕು, ಊರಾಗ ಡಂಗರ ಕೊಟ್ರಿ, ಪಂಡಿತರೆಲ್ಲ ಅವ್ರು ಯಾರ್ಯಾರದ್ರಿ ಬರ್ರಿ ಅಂತ. ಪಂಡಿತರು ಸಭಾ ಕೂಡ್ತ್ರಿ. ಪಂಡಿತರಿಗೆ ರಾಜ ಹೇಳ್ದ, ನಮ್ಮ ಕುರಿಗಳು ಒಟ್ಟೆ ಹಸಿರು ಗಿಡ ನೋಡಿದ ಕೂಡಲೇ, ಹಸಿರು ಹುಲ್ಲು ನೋಡಿದ ಕೂಡಲೇ, ಯಾವುದೇ ಒಂದು ಹೂದೋಟ ನೋಡಿದ ಕೂಡಲೇ ಬಾಯಿ ಹಾಕಬಾರದು ಅಂಥ ಟ್ರೈನಿಂಗ್ ಕೊಡ್ರಿ, ಅದ್ರ ಹಾಲನ್ನ ಕುಡಿತನು ಅಂದ. ಪಂಡಿತರು ಅಂದರು, ಅಂಥ ಟ್ರೈನಿಂಗ್ ಹೆಂಗೆ ಕೊಡಕ್ಕೆ ಬರ್ತೈತಿ ಅಂತ ಹೇಳಿಗಾರೆ. ಅದ್ರಾಗ ಒಬ್ಬೇನದ, ಪ್ರಯತ್ನ ಮಾಡ್ತೀವ್ರಿ ಅಂದವು. ಪ್ರಯತ್ನ ಮಾಡಿರಿ, ಒಯ್ರಿ, 1 ತಿಂಗಳ ಅವಧಿ, ಎಲ್ಲ ಕುರಿ ಒಬ್ಬೊಬ್ರು ಪಂಡಿತರು ಒಯ್ರಿ ನೀವು. ಇಂಥ ತಾರೀಕಿಗೆ ಕುರಿ ಕರ್ಕೊಂಡು ಬರಬೇಕು, ನಾನು ಪರೀಕ್ಷೆ ತಗೊಳ್ಳವು. ಅದು ಹಸಿರು ಹುಲ್ಲು ನೋಡಿದ ಕೂಡಲೇ ಕುರಿ ಬಾಯಿ ಹಾಕಲಿಲ್ಲ ಅಂದ್ರೆ ಅದು ಎಷ್ಟು ಕುರಿ ಬಾಯಿ ಹಾಕಂಗಿಲ್ಲಲ್ಲ ಅಷ್ಟು ಕುರಿಗಳಿಗೆಲ್ಲ ಟ್ರೈನಿಂಗ್ ಕೊಟ್ಟವರಿಗೆ ಬಹುಮಾನ 10,000 ರೂಪಾಯಿ ಬಂಗಾರದ ನಾಣ್ಯದ ಬಹುಮಾನ ಅಂತಂದ. ನಿಮ್ಗೆ ಹೇಳಿದ್ರು ಮಂದಿ ಒಂದೊಂದು ಕುರಿ ಹೋದ್ರಿ. ಕುರಿ ಹೋದ್ರು ಅವ್ರದ್ದು ಏನು ಲೆಕ್ಕ, ಪರೀಕ್ಷೆ ಟೈಮ್ ಕಟ್ಟ ನಮ್ಮ ಕುರಿ ಪಾಸ್ ಆದ್ರೆ ಮುಗಿತ್ಲ. ಈಗ ನಮ್ಮ ಶಾಲಿ ಹುಡುಗ ಹಂಗ ಮಾಡ್ತಾವು, ಪೇಪರ್ ಬರೆಯುವಾಗ ಪಾಸ್ ಆದ್ರೆ ಮುಗಿಯುತ್ತೆ, ಮುಂದೆ ಶಿವ ನಮ್ಮ ಹಂಗೆ ಅವ್ನು ಟ್ರೈನಿಂಗ್ ಕೊಡೋರು ಏನು ಮಾಡಿದ್ರು, ಒಟ್ಟು ಪರೀಕ್ಷಾ ಟೈಮ್ಗೆ ಕುರಿ ಪಾಸ್ ಆಗುವಂಗೆ ಮಾಡೋದಪ್ಪ. ಏನು ಮಾಡಿದ್ರು ಅವರು ಪಂಡಿತರಿದ್ರು ನೋಡ್ರಿ. ಒಬ್ಬ ಏನು ಮಾಡಿದ, ಮನಗಂಡು ಮೇಯಿಸ್ಕೊಂಡು ಹೋಗೋದು, ಕುರಿನ ಬಡದು ಮೇಯಿಸ್ಕೊಂಡು ಹೋಗೋದು. ಹೊಟ್ಟೆ ತುಂಬೇ ಇರ್ತೈತೆ, ಅವು ಬೇಕಾದಂಗೆ ಹುಲ್ಲು ಇಡ್ಲಿ ಏನಾರು ಮಾಡಲಿ ಅದು ಬಾಯಿ ಹಾಕಂಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವು ಹೊಟ್ಟೆ ತುಂಬ ಊಟ ಮಾಡಿದ ಕೂಡಲೇ ಮುಂದೆ ಜಿಲೇಬಿ ಇಟ್ಟರು ನಾವು ತಿನ್ನಂಗಿಲ್ಲ. ಹಂಗೆ ಕುರಿಗಳಿವೆ ಹೊಟ್ಟೆ ತುಂಬ ಮೇಯಿಸ್ಕೊಂಡು ಹೋದ್ರೆ ಅವು ತಿನ್ನಂಗಿಲ್ಲ. ಪರೀಕ್ಷೆ ಟೈಮ್ ಕಟ್ಟು ತಿನ್ಲಿಕ್ಕೆ ಮುಗಿತ್ಲ. 10,000 ರೂಪಾಯಿ ಬಂಗಾರದ ರೂಪಾಯಿ ಅಂತ ಅವು ತಿಳ್ಕೊಂಡ. ಇನ್ನೊಬ್ಬ ಒಟ್ಟು ತಿಂಗಳ ತನಕ ಹಸಿರು ಹುಲ್ಲು ತೋರಿಸೋದ ಬೇಡ ನಾವು. ತಿಂಗಳದಾಗ ಮರ್ತ ಹೋಗ್ತೈತೆ ಅದು. ಒಣ ಕಟ್ಟಿಗೆನ ತಿನ್ನಿಸೋದು, ಕಟ್ಟಿಗೆ ಅಲ್ಲ ಒಣ ಕಣಿಕೆ ತಿನ್ನಿಸೋದು. ಅತಿಂದ ಅದು ಮರಿತೈತಿ, ಹುಲ್ಲು ತಿನ್ನಂಗ ಇಲ್ಲ. ಒಬ್ಬ ಹಿಂಗೆ ಪಂಡಿತರು ಅವರು ತೆಲಿಗೆ ಒಂದೊಂದು ವಿಚಾರ ಮಾಡ್ರು. 1 ತಿಂಗಳ ಅವಧಿ ಮುಗೀತ್ರಿ. ಅತಿಂದ ಕುರಿ ತಂದ್ರಿ ಎಲ್ಲರೂ ತಂದರು. 10 ಕುರಿ ಟ್ರೈನಿಂಗ್ ಇತ್ತದು. 10 ಮಂದಿ ಬಂದಿದ್ದರು ಪಂಡಿತರು. ಇವು ರಾಜ ಅಗದಿ ಎಳಿ ಹುಲ್ಲು ತೊಗೊಂಡ. ಅದು ಮನುಷ್ಯ ನೋಡ್ರಿ ತಿನ್ಬೇಕು, ಮನುಷ್ಯ ಅಷ್ಟು ಚಲೋ ಹುಲ್ಲು ತೊಗೊಂಡ. ಸಾಲ್ಕ ಕುರಿ ನಿಂತಿದ್ದು. ಇವು ರಾಜ ಸ್ವತಃ ಒಂದು ಸೂಡು ಹುಲ್ಲು ತೊಗೊಂಡ. ಹಿಂಗೆ ಹೋದ, ಕುರಿ ಬಾಯಿ ಮುಂದೆ ಹಿಡ್ದ, ಗಪ್ಪನ ಹಾಕ್ತ ಅದು ಬಾಯಿ. ಅಲ್ರಿ, ಹುಲ್ಲು ನೋಡಿದ ಕೂಡಲೇ ಬಾಯಿ ಹಾಕುವುದು ಅದರದ್ದು ಹುಟ್ಟು ಸ್ವಭಾವ. ಅದು ಹಾಕ್ತು. ನಡಿ ಅಂದ. ಏನು ಟ್ರೈನಿಂಗ್ ಕೊಟ್ಟೆವ ನಡಿ. ಮತ್ತೊಂದು ಕಡೆ ಅದು ಬಾಯಿ ಹಾಕ್ತಾರೆ. ಎಲ್ಲಾನು ಹಾಕಿದ್ವು ರೀ. ಇನ್ನೂ ಒಂದು ನಂಬರ್ದು ಒಂದು ಕುರಿ ನಂಬರ್ ದೂರ ಇತ್ತು ರೀ. ಅದ್ರ ಹಂತಕ್ಕೆ ಇವು ಹೋಗಿದ್ದಿಲ್ಲ ರಾಜ. ಅದು ಓಡಿ ಬಂದು ಬಾಯಿ ಹಾಕ್ತದ. ರಾಜ ಅಂದ, ನಂಬರ್ ಬಂದಿಲ್ಲ ಇದ್ಯಾಕೆ ಬತ್ತಂದ. ಅದರ ನಂಬರ್ ಬಂದಿಲ್ಲ ಇದ್ಯಾಕೆ ಇಲ್ಲಿ ಬತ್ತ ಅಂದ್ಕೊಳ್ಳಿ. ಅವ ಅಂದ, ಅದು ಕಣಿಕೆ ತಿಂದಿದ್ದು. ಅದು 1 ತಿಂಗಳ ತನಕ ಹಸಿರು ನೋಡಿದ್ದಿಲ್ಲ. ಅದು ಯಾವಾಗ ಹಸಿರು ನೋಡಿತು ಜುಗದು ಓಡಿ ಬತ್ತದು. ನಡಿ ಅಂದ. ಕಡೆಗೆ ನಿಮ್ಗೆ ಹೇಳ್ತಾನು, 10 ಕುರಿ ಪೈಕಿ 9 ಎಲ್ಲ ಫೇಲ್ ಆಗಿಬಿಟ್ಟು 1 ಕುರಿ ಬಡಕಿತ್ತರಿ. ಅದ್ರ ಮುಂದೆ ಹೋದ, ಅದ್ರ ಮುಂದೆ ಹಿಡ್ದ, ಅದು ಹಿಂದಕ್ಕೆ ಸರಿತದು. ಅಂದವ. ಅದ್ರ ಮುಂದೆ ಮತ್ತೆ ಹಿಡ್ದ, ಮತ್ತು ಹಿಂದಕ್ಕೆ ಸರಿತು. ಬಾಯಾಗ ಹಾಕಿದಂಗೆ ಮಾಡಿದವ. ಮಾಡ್ತದ. ಮಾಡಿ ಹಿಂದಕ್ಕೂ ಸರಿತು.
ಅದೊಂದು ಪಾಸ್ ಆತ್ರಲ್ಲ. ನಿಮ್ಗೆ ಹೇಳ್ತನು, 10,000 ರೂಪಾಯಿ ಬಂಗಾರದ ನಾಣ್ಯ ಒಂದರ ಕುರಿ ನನಗೆ ಸಿಕ್ತಂತ ಹೇಳಿದ್ರೆ ಸಂತೋಷ ಆತ ಅವನಿಗೆ. ಅವಂಗೆ ಜರದ ಪೀತಾಂಬರ ಹೊದಿಸಿದ್ರು, ಬಂಗಾರ ನಾಣ್ಯ ಕೊಟ್ಟರು, ಎಲ್ಲ ಕೊಟ್ಟು ಕೊಡಲಿ ಅವಂಗದು ವೈಭವನ ವೈಭವ. ಅಷ್ಟಿಂದ ಈ 9 ಮಂದಿ ಹೊಟ್ಯಾಗ ಖಾರ ಕಲಿಸ್ದಂಗೆ ಆಗತ್ತಿತ್ತು. ನಾವು ಟ್ರೈನಿಂಗ್ ಕೊಟ್ಟಿವು, ಇವು ಕುರಿಗಳೆಲ್ಲ ಹಿಂಗೆ ಮಾಡಿದು ಅಂತ ಹೇಳ್ತಾರೆ. ಅವ ತೊಗೊಂಡ್ಕ್ಯಾರ ಸಂತೋಷಲಿ ಹೊಂಟ್ರಿ, ಮಹಾರಾಜ್ ಹಮ್ ಚಲೆ ಅಂದವು, ಹೋಗಿ ಬರ್ತೀವಿ, ಹೋಗಿ ಬಾ ಅಂದ್ರು. ಅವ್ನು ಇವತ್ತು 9 ಮಂದಿ ಮಹಾರಾಜ್ ಮಹಾರಾಜ್ ಅವನು ಕರೀರಿ ಅಂದ್ರು. ಅವನು ಕರೀರಿ, ಅವೇನು ಬಹುಮಾನ ತೊಗೊಂಡಾನು, ನಮಗೆ ಸಂತೋಷ ಐತಿ. ಇದ್ದಿದ್ದಿಲ್ಲ ಬಿಡ್ರಿ ಒಳಗೆ ಸಂತೋಷ, ಸುಮ್ಮ ಅತಾರ ನಮಗೆ ರಗಡ ಸಂತೋಷ ಐತಿ, ನಮಗೆ ಆನಂದ ಐತಿ. ಆದ್ರೆ ಅವಂಗ ಕುರಿಗೆ ಏನು ಟ್ರೈನಿಂಗ್ ಕೊಟ್ಟ ಅದನ್ನು ಹೇಳಿ ಹೋಗನ್ರಿ ಅವಂಗ. ಮತ್ತೊಮ್ಮೆ ಯಾರ ನಾವು ಕುರಿಗೆ ಟ್ರೈನಿಂಗ್ ಕೊಡ್ತೀವಿ ಅದನ್ನು ಹೇಳಿ ಹೋಗನ್ರಿ ಅಂದ್ಕೊಳ್ಳೆ ಅವ ಮಹಾರಾಜ್ ಏಯ್ ಬಾಯ್ ಪಂಡಿತ, ನೀನು ನಿನ್ನ ಕುರಿಗೆ ಏನು ಟ್ರೈನಿಂಗ್ ಕೊಟ್ಟು ಅದನ್ನು ಹೇಳು ಅಂತ ಅಂದ್ಕೊಳ್ಳೆ ಅವ ಬಂದ್ರಿ. ಇದೇನು ದೊಡ್ಡ ಟ್ರೈನಿಂಗ್ ಇಲ್ಲರಿ ಅಂದವು, ಇದೇನು ದೊಡ್ಡ ಟ್ರೈನಿಂಗ್ ಇಲ್ಲ. ಈಗ ನೀವು ಹೆಂಗೆ ಹುಲ್ಲು ಹಿಡಿದ್ರಲ್ಲ, ನಾನು ಓದ ದಿವಸ ಶುರು ಮಾಡಿನ, ಕುರಿ ಬಾಯಿ ಮುಂದೆ ಹುಲ್ಲು ಹಿಡಿತಿದ್ನಿ, ಬಾಯಿ ಹಾಕಿದ್ರೆ ಒಂದು ಕೊಡ್ತಿದ್ನಿ. ಇದು ಒಂದೋ ಟ್ರೈನಿಂಗ್ ಅಂದ್ರೆ. ಒಟ್ಟು ಹುಲ್ಲು ಹಿಡಿತಿದ್ನಿ, ಆ ಬಾಯಿ ಹಾಕಿತು ಒಂದು ತಲೆ ಮೇಲೆ ಇಡೋತಿದ್ನಿ. ಅದಕ್ಕೆ ಹಿಂಗೆ ಮನನಾಗಿ ಹೋತ್ರಿ. ಒಟ್ಟು ನಿಮ್ಗೆ ಹೇಳ್ತೀನೋ, ಬಾಯಿ ಹಾಕಿದ್ರೆ ಒಂದು ಪೆಟ್ಟು ಬೀಳತೈತೆ ಅನ್ನೋದು ಅದಕ್ಕೆ ಖಾತ್ರಿಯಾಗಿ ಹೋತು. 8 ದಿವಸಕ್ಕನ ಹಿಂದಕ್ಕೆ ಸರಿಯಾಗಿ ಹತ್ತೈತ್ರಿ ಅಂದ ನಾವು. ಹಸರು ನೋಡಿದ ಕೂಡಲೇ ಒಟ್ಟು ಹಿಂದಕ್ಕೆ ಸರಿತೈತಿ. ಏನು ಒಣದು ಜ್ವಾಳ ಕಾಳ ಇಷ್ಟ ತಿತ್ತೈತಿ ಹೊರತು ಹಸರು ಹುಲ್ಲು ಅಂದ್ರೆ ಬಾಯಿನ ಹಾಕಂಗಿಲ್ಲ. ಹಾಕಿದ್ರೆ ಒಂದು ಪೆಟ್ಟು ಬೀಳತೈತಿ ಅನ್ನೋದು ಗ್ಯಾರಂಟಿ ಅದಕ್ಕೆ ಮನನಾಗಿ ಬಿಟ್ಟೈತಿ. 8 ದಿವಸಕ್ಕೆ ಸರಿಯಾಗಿ ಹತ್ತೈತಿ. ನೀವು ಒಂದು ತಿಂಗಳು ಟೈಮ್ ಕೊಟ್ಟಿದ್ರಿ, ಸುಮ್ಮ ಮನ್ಯಾಗ ಕೊಟ್ಕೊಂಡು ಕೂತೀನಿ ನಾನು ಅಂದ್ಕೊಂಡು ಇಟ್ಟು ಅಂದ್ರೆ ಅವರು ಪಂಡಿತರೆಲ್ಲ. ಇದು ಒಂದು ಉದಾಹರಣೆ. ಈಗ ನಮ್ಮ ನಿಮ್ಮ ದೇಹದೊಳಗೆ ಮನಸ್ಸು ಅನ್ನೋದೇನೈತಲ್ಲ, ಇದು ಆಡಿದು ಕುರಿ. ಇದು ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನೋದನ್ನು ಹುಲ್ಲ. ಅದು ನೋಡಿದ ಕೂಡಲೇ ಇದು ಬಾಯಿ ಹಾಕತೈತೆ, ಇದು ಬಾಯಿ ಹಾಕತೈತೆ. ಇದನ್ನು ಬಾಯಿ ಹಾಕಿದಾಗ ನಿಮಗೆ ಗೊತ್ತಾಗತೈತಿ, ನಿಮ್ಮ ಮನಸ್ಸ ಈಗ ಸದ್ದ ಗದ್ದಲ ಏನೇನು ಮಾಡಾಕತೈತಿ ಅನ್ನೋದು ಗೊತ್ತಾಗತೈತಲ್ಲ. ಆವಾಗನ ಮಂಗ್ಯ ಮನಸ್ಸೇ, ಗುರು ಏನು ಹೇಳಿದಾನೆ, ಶಾಸ್ತ್ರ ಏನು ಹೇಳ್ತಾವ, ಮಾತೃವತ್ ಪರದಾರಾಂಶ ಅಂತ ಹೇಳಿಲ್ಲ, ಲೋಷ್ಟವತ್ ಪರದ್ರವ್ಯಾಣಿ ಅಂತ ಹೇಳಿಲ್ಲ, ಇನ್ನೊಬ್ಬರ ದುರ್ಭಾವನೆಯಿಂದ ನೋಡಬಾರ್ದು ಮುಟ್ಟಬಾರ್ದು ಅಂತ ಹೇಳಿಲ್ಲ, ಗುರುಗಳು ಹೇಳಿಲ್ಲ ಅಂಥೇಳಿ ನೀವು ಅದಕ್ಕೆ ಒಂದು ಏಟ ಹಿಂಗೆ ಕೊಟ್ಕೋತ ಹೋದ್ರಿ ಅಂತಂದ್ರೆ ನಿಮಗೆ ಹೇಳ್ತೀನಿ, 2 ತಿಂಗಳೊಳಗನ ಇದು ಮನಸ್ಸು ಇದು ಹಿಂದಕ್ಕೆ ಸರಿ ಆಕತ್ತೈತಿ. ಏಟ ಕೊಡವ ಬೇಕಲ್ಲಿ, ಆ ಟೈಮ್ಗೆ ಏಟ ಕೊಡವ ಬೇಕು. ಮತ್ತು ಹಂಗೆ ಕುರಿ ಬಿಟ್ಟಂದ್ರೆ ಆಗಂಗಿಲ್ಲ, ಅಧ್ಯಾತ್ಮದ ಕೃಷಿ ಆಗಂಗಿಲ್ಲ, ಸಾಧನೆ ಆಗಂಗಿಲ್ಲ. ಅಪ್ಪ, ನೀ ಮನಸ್ಸನ್ನು ನಿಯಂತ್ರಿಸಿ ಅಧ್ಯಾತ್ಮದ ಸಾಧನೆ ಮಾಡಿ ಉದ್ಧಾರ ಆಗಬೇಕು ಅತ್ತಿದ್ದಿ ಅಂತಂದ್ರೆ ಅಭ್ಯಾಸ ಮಾಡು. ವೈರಾಗ್ಯ, ಮನಸ್ಸನ್ನು ಪರಮಾತ್ಮನ ಚಿಂತನದಲ್ಲಿ ತೊಡಗಿಸುವುದ ಅಭ್ಯಾಸ, ವಿಷಯಗಳ ಕಡೆಗೆ ಹೋದಾಗ ವೈರಾಗ್ಯ. ಇವೆರಡೂ ಸಾಧನೆ ಮಾಡಿ ನೀನು ಧನ್ಯನಾಗ ಹೊರತು ಮನಸ್ಸಿಗೆ ಬಂದಂತೆ ನಡೆಯದಿರು ಅಂತಂದ್ರು. ಮುಂದಿನ ವಿಷಯ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.